ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಸಾಧಕರು ಡಾಕ್ಟರ್ HV ವಾಮದೇವಪ್ಪ, ವಿಶ್ರಾಂತ ಪ್ರಾಂಶುಪಾಲರು. ಆದರೆ ಇವತ್ತೇನಾಗಿದೆ, ಅವ್ರಿಗೆ ಡಿಗ್ರಿ ಬೇಕಾಗಿದೆ ಹೊರತು ನಾವು ಕಲಿಬೇಕು, ನಾವು ಒಳ್ಳೆ ಟೀಚರ್ಸ್ ಆಗಬೇಕು, ಮುಂದಿನ ಜನ್ರೇಷನ್ನ ಇಂಪ್ರೂವ್ ಮಾಡಬೇಕು ಅನ್ನುವಂತಹ ಬದ್ಧತೆ ಇವತ್ತು ಇಲ್ಲ. ಪ್ರಶಿಕ್ಷಣದ ಗುಣಮಟ್ಟ ಸುಧಾರಣೆ ಆದರೆ ಮಾತ್ರ ಶಾಲಾ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಬುದ್ಧಿವಂತ ಹುಡುಗ ಇದ್ದ BEdನಲ್ಲಿ. ಆದರೆ ಅವನು ನಂತರ ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟರ್ ಆದ, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಾಗ ನೋಡಿ ಎಷ್ಟು ಕಷ್ಟಪಡಬೇಕು ಅನ್ನೋ ಮನೋಭಾವ ಇದ್ರೆ ಎಲ್ಲರ ಮುಂದೆ ಬರ್ತಾರೆ ಅನ್ನೋದಕ್ಕೆ ಶಿವಮೊಗ್ಗದಲ್ಲಿದ್ದಾಗ ಕಳ್ಳರನ್ನ ಚೇಸ್ ಮಾಡಿ ಹಿಡಿದಿದ್ದ ಅನ್ನೋದಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ಕಿತ್ತು. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ತು. ಈ ವರ್ಷ ಅವನಿಗೆ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಸಿಕ್ತು. ಮೌಲ್ಯಮಾಪನ ಅಂತ ಒಂದು ಮಕ್ಕಳಿಗೆ ಹೇಗೆ ವಿದ್ಯಾರ್ಥಿಗಳನ್ನ ಹೇಗೆ ಮೌಲ್ಯಮಾಪನ ಮಾಡಬೇಕು, ಅವ್ರನ್ನ ಹೇಗೆ ಅಳಿಬೇಕು, ಎಕ್ಸಾಮ್ಸ್ ಹೇಗೆ ಮಾಡಬೇಕು, ಟೆಸ್ಟ್ ಹೇಗೆ ಮಾಡಬೇಕು, ಒಂದು ಟೆಸ್ಟ್ ಪೇಪರ್ ಹೇಗೆ ತಯಾರು ಮಾಡಬೇಕು. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇವತ್ತಿನ ನಮ್ಮ ಸಾಧಕರು ಡಾಕ್ಟರ್ HV ವಾಮದೇವಪ್ಪ, ವಿಶ್ರಾಂತ ಪ್ರಾಂಶುಪಾಲರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ತರಳುಬಾಳು ಎಜುಕೇಷನಲ್ ಸೊಸೈಟಿ. ಬನ್ನಿ ಇವತ್ತಿನ ನಮ್ಮ ಸಾಧಕರ ಮಾತು ಕಾರ್ಯಕ್ರಮದಲ್ಲಿ ಅವರನ್ನು ಮಾತಾಡ್ಸೋಣ. ಇವರು ಸುಮಾರು ಬುಕ್ಗಳನ್ನ ಬರೆದಿದ್ದಾರೆ. ಇದೆಲ್ಲದಕ್ಕೂ ಸ್ಫೂರ್ತಿ ಏನು, ಅವರ ಲೈಫ್ ಜರ್ನಿ ಇಲ್ಲಿವರೆಗೂ ಹೇಗೆ ಬಂತು, ಹೇಗೆ ಸಾಕ್ತು, ಅದನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬನ್ನಿ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮಿದೆ ಮೇಡಮ್. ನಿಮ್ಮ ಬಗ್ಗೆ ಹೇಳಿ ಸರ್. ಅಂದರೆ ನಿಮ್ಮ ಹುಟ್ಟೂರು, ನಿಮ್ಮ ಜನನ, ನಿಮ್ಮ ಫ್ಯಾಮಿಲಿ. ಓಕೆ. ನಾನು ಡಾಕ್ಟರ್ ವಾಮದೇವಪ್ಪ ಅಂತೇಳಿ ಸುಮಾರು 33 ವರ್ಷಗಳ ಕಾಲ BEd ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ, ಪ್ರಾಧ್ಯಾಪಕನಾಗಿ, ಪ್ರಾಚಾರ್ಯನಾಗಿ ನಿವೃತ್ತನಾಗಿದ್ದೇನೆ. ಆದರೆ ಮೂಲತಃ ನಾನು ಇಲ್ಲಿ ಚನ್ನಗಿರಿ ತಾಲೂಕಿನ ಹಿರೇಕೋಗ್ಲೂರು ಅನ್ನುವಂತಹ ಗ್ರಾಮದಲ್ಲಿ ಆದಿಮನೆ ವೀರಭದ್ರಪ್ಪ ಮತ್ತು ಶ್ರೀಮತಿ ಪಾರ್ವತಮ್ಮ ಅನ್ನುವಂಥವರ ಕೊನೆಯ ಪುತ್ರನಾಗಿ ಜನಿಸಿದಂಥವನು. ನಮ್ಮದು ಕೃಷಿ ಕುಟುಂಬ. ನಮ್ಮ ಮನೆಯಲ್ಲಿ ನನಗಿಂತ ಮೊದಲೇ ನನ್ನ ಅಣ್ಣ ಒಬ್ಬ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನನ್ನ ಒಬ್ಬ ಅಕ್ಕ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರುಗಳೇ ನಮಗೆ ಪ್ರೇರಣೆ. ಉಳಿದಂಥವರು ಹೆಚ್ಚು ಹೈಸ್ಕೂಲಿಗೆ ಓದಿ ಶಿಕ್ಷಣವನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ನಮ್ಮ ಮನೆಯಲ್ಲಿ 7 ಜನ ಮಕ್ಕಳು, ನಾನು 7ನೇ ಅವನು. ಚಿಕ್ಕವರು 5 ಜನ ಮಧ್ಯೆ ಸಿಸ್ಟರ್ಸು, ಅದೊಬ್ಬರು ಅಣ್ಣ, ನನ್ನ ಕೊನೆಯವನು. ನಮ್ಮಿಬ್ಬರ ಮಧ್ಯೆ 5 ಜನ ಸಿಸ್ಟರ್ಸ್ ಅವರು. ಆದರೆ ಅವರು ಅದರಲ್ಲಿ ನಮ್ಮ ಒಬ್ಬ ಅಕ್ಕ ಮದುವೆ ಆದ ನಂತರ ಓದಿ ಅವರು ಹೈಸ್ಕೂಲ್ ಟೀಚರ್ ಪೋಸ್ಟ್ ತಗೊಂಡ್ರು. ಅವರು ಜಸ್ಟ್ 10th ಸ್ಟ್ಯಾಂಡರ್ಡ್ ಆದಮೇಲೆ ಮದುವೆ ಮಾಡಿಬಿಟ್ಟಿದ್ರು ಅವಳಿಗೆ. ಅವರು ಮದುವೆ ಮಾಡ್ಕೊಂಡೋದು. ನಾನು ಅವ್ರ ಮನೆಯಲ್ಲೇ ಇದ್ಕೊಂಡು ಶಿವಮೊಗ್ಗದಲ್ಲಿ ಓದಿದ್ದು. ನನ್ನ ಹೆಚ್ಚಿನ ಎಜುಕೇಷನ್ ನಡೆದಿದ್ದು ನಮ್ಮೂರಿನಲ್ಲಿ ಹೈಸ್ಕೂಲ್ನವ್ರಿಗೆ ಓದಿದೆ. ನಂತರ PUC ಪದವಿ BSc BEdನ್ನು ಶಿವಮೊಗ್ಗದಲ್ಲಿ ನಾನು ಅಧ್ಯಯನ ಮಾಡಿದೆ. ನಂತರ MScಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MSc ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ, ಅದಾದ ನಂತರ 1 ವರ್ಷ ಮನೆಯಲ್ಲಿದ್ದೆ. ಅದಾಗ್ತಿದ್ದಾಗೆ BEdನ್ನು ಶಿವಮೊಗ್ಗದಲ್ಲಿ ಮತ್ತು BEdನ್ನು ಓದಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ M.Ed ಪದವಿಯನ್ನು ಪಡ್ಕೊಂಡೆ. 2ನೇ ರ್ಯಾಂಕ್ನೊಂದಿಗೆ M.Ed ಪದವಿಯನ್ನು ನಾನು ಪಡ್ಕೊಂಡೆ. ಹಾಗಾಗಿ ನನಗೆ ತಕ್ಷಣ ಒಂದು ಉದ್ಯೋಗ ದೊರೀತು. M.Ed ರ್ಯಾಂಕ್ ಬಂದಿದ್ದರಿಂದ ಚಿಕ್ಕಮಗಳೂರಿನ BEd ಕಾಲೇಜು, ಮಲೆನಾಡು ಎಜುಕೇಷನ್ ಸೊಸೈಟಿ ಅಂತೇಳಿ, ಅಲ್ಲಿಯ BEd ಕಾಲೇಜಿನಲ್ಲಿ ಒಬ್ಬ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ದೊರೀತು. ಸುಮಾರು 3 ವರ್ಷಗಳ ಕಾಲ ಅಲ್ಲಿ ಕಾರ್ಯನಿರ್ವಹಿಸಿದೆ. ಅಷ್ಟೊತ್ತಿಗೆ ದಾವಣಗೆರೆ ಕಾಲೇಜಿನಲ್ಲಿ ಕಾಲ್ ಮಾಡಿದರು, ಇದು ನಮ್ಮೂರ ಕಡೆಗೆ ಬರ್ಬೋದು ಅನ್ನೋಂಥ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಅಪ್ಲೈ ಮಾಡಿದ್ದೆ. ದಾವಣಗೆರೆ ಕಾಲೇಜಿನಲ್ಲಿ ಪ್ಲಸ್ ಇದು ಏಡೆಡ್ ಕಾಲೇಜ್ ಆಗಿತ್ತು ಅವಾಗ. ಅದು ಅನ್ಏಡೆಡ್ ಕಾಲೇಜ್ ಆಗಿತ್ತು. ನಾನು ಮೊದಲು ಕೆಲಸ ಮಾಡ್ತಿದ್ದು. ಇಲ್ಲಿ ಬಂದರೆ ನಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಅನ್ನೋಂಥ ಹಿನ್ನೆಲೆಯಲ್ಲಿ ದಾವಣಗೆರೆ ನಾನು ಉಪನ್ಯಾಸಕನಾಗಿ ಇಲ್ಲಿ ನೇಮಕಗೊಂಡು ಬಂದೆ. ಇಲ್ಲಿಗೆ ಬಂದಿದ್ದು ನಾನು 1987ರಲ್ಲಿ. 84ರಿಂದ 87 ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿದೆ BEd ಕಾಲೇಜಿನಲ್ಲಿ. ಅದಾದ ನಂತರ ಇಲ್ಲಿ 87ರಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ.
ಇಲ್ಲಿ 2017ರವರೆಗೂ ಈ ಕಾಲೇಜಿನಲ್ಲಿ ಕೆಲಸ ಮಾಡಿದೆ. 87ರಿಂದ 2017. 17ರವರೆಗೆ ಓಕೆ. ಅಂದರೆ 30 ವರ್ಷಗಳು ಇಲ್ಲಿ, 30 ವರ್ಷ ಇಲ್ಲಿ, ಅಲ್ಲಿ 3 ವರ್ಷ, ಹಾಂ ಸರ್. ಒಟ್ಟು 33 ವರ್ಷಗಳು ನಾನು ಬಿ ಎಡ್ ಕಾಲೇಜಿನಲ್ಲಿ ಸೇವೆ ಮಾಡಿದ್ದು. ಇಲ್ಲಿ ನಾನು ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ನನ್ನ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ನಿಮ್ಮ ಪಾಠಗಳನ್ನು ಕೇಳೋದಕ್ಕೆ ನಮ್ಗೆ ಭಾಳ ಆಸಕ್ತಿ ಇರುತ್ತೆ. ಮನೋವಿಜ್ಞಾನವನ್ನೇ ನಾನು ಬೋಧನೆ ಮಾಡ್ತಾಯಿದ್ದೆ, ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಪ್ರಮುಖವಾಗಿ ಅದರ ಉದ್ದೇಶ ಏನು ಅಂದರೆ, ನಾವು ತರಗತಿನಲ್ಲಿ ಶಿಕ್ಷಕರಾಗಿ ಹೋಗ್ತಕ್ಕಂಥವ್ರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ ತಲುಪ್ತಕ್ಕಂಥ ರೀತಿಯಲ್ಲಿ ಬೋಧನೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಮತ್ತು ಅವ್ರಿಗೆ ಮಾರ್ಗದರ್ಶನ ನೀಡಬೇಕಾದ್ರೆ ಅವ್ರ ಆಸಕ್ತಿ ಏನಿದೆ, ಅವ್ರು ಯಾವುದ್ರ ಬಗ್ಗೆ ಧನಾತ್ಮಕ ಮನೋಧೋರಣೆಯನ್ನು ಹೊಂದಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅಭಿರುಚಿಗಳು ಏನಿದೆ ಅವರಲ್ಲಿ, ಕಲೆಯಲ್ಲಿದೆಯೋ, ಸಂಗೀತದಲ್ಲಿದೆಯೋ, ವಿಜ್ಞಾನದಲ್ಲಿದೆಯೋ, ಯಾವುದರಲ್ಲಿದೆ ಅನ್ನೋಂಥ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಅದಕ್ಕೆ ಒಬ್ಬ ಶಿಕ್ಷಕನಾಗ್ತಕ್ಕಂಥವನಿಗೆ ಅತ್ಯಂತ ಪ್ರಮುಖವಾಗಿ ಮನೋವಿಜ್ಞಾನದ ಜ್ಞಾನ ಬೇಕಾಗುತ್ತೆ. ಶೈಕ್ಷಣಿಕ ಪ್ರತಿಯೊಬ್ಬ ಟೀಚರ್ಗೂ ಯಾವುದೇ D.Ed ಇರಲಿ ಅಥವಾ B.Ed ಇರಲಿ, M.Ed ಇರಲಿ, ಯಾವುದೇ ಕೋರ್ಸ್ಗಳಿಗೆ ಹೋಗಿ ಮನೋವಿಜ್ಞಾನ ಅನ್ನುವಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ಇದ್ರ ಮುಖ್ಯವಾದಂಥ ಉದ್ದೇಶ ಏನಂದರೆ, ಶಿಕ್ಷಕರಾಗ್ತಕ್ಕಂಥವ್ರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ವರ್ತನೆಗಳನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ಬೋಧನೆ ಮಾಡಬೇಕು. ಸುಮ್ಮನೆ ನನಗೆ ಗೊತ್ತಿದೆ ಅಂತೇಳಿ ಹೋಗಿ ಕ್ಲಾಸ್ ರೂಮಲ್ಲಿ ಟೇಪ್ ರೆಕಾರ್ಡರ್ ಥರ ಒಪ್ಪಿಸ್ತಕ್ಕಂಥದ್ದಲ್ಲ. ಮಕ್ಕಳ ಮುಖವನ್ನು ನೋಡಿ ಅವ್ರನ್ನ ನಾನು ಪಾಠ ಮಾಡಿದ್ದು ಅರ್ಥವಾಗುತ್ತೋ ಇಲ್ಲೋ ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಪ್ರಶ್ನಿಸ್ತಾ ಅರ್ಥ ಮಾಡ್ಕೊಂಡಿರೋ ತಿಳ್ಕೊಳ್ತಾ ನಾವು ತರಗತಿನಲ್ಲಿ ಹೋಗಬೇಕಾಗುತ್ತೆ. ಮತ್ತು ಅವರವ್ರ ಆಸಕ್ತಿಗಳ ಅನುಗುಣವಾಗಿ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ನನ್ನ ಬೋಧನೆಯಲ್ಲಿ ತೊಡ್ಕೊಂಡ್ಮೇಲೆ ಭಾಳ ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾಯಿದ್ರು, ಸರ್ ಭಾಳ ವಿದ್ಯಾರ್ಥಿಗಳು ನನಗೆ ಯಾಕೆ ಈ ಪುಸ್ತಕ ಬರೆಯುವಂತಹ ಪ್ರೇರಣೆ ಬಂತು ಅಂದರೆ, ಕೆಲವು ಸಾರಿ ಇಲ್ಲಿ ಬೇರೆ ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ನನ್ನ ಕ್ಲಾಸಿಗೆ ಬಂದು ಕೂತ್ಕೊಳ್ತಾರೆ. ಬೇರೆ ಕಾಲೇಜಲ್ಲಿ B.Ed ಓದುವಂಥ ಟೀಚಿಂಗಿಗೆ. ಅದಕ್ಕೆ ಬೇರೆ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ನನಗೆ ಬಂದು ಕೇಳ್ತಾಯಿದ್ರು, ಸರ್ ನಿಮ್ಮ ಕ್ಲಾಸಲ್ಲಿ ನಾವು ಕೂರ್ಬೋದಾ, ನಿಮ್ಮ ಪಾಠ ಕೇಳ್ಬೋದಾ ಅಂತೇಳಿ. ಆಯಿತು ಬರ್ರಿ, ನನಗೇನು ತೊಂದರೆ ಇಲ್ಲ, ಇನ್ನು 100 ಜನ ಇರೋ ಹತ್ರ ಇನ್ನೂ 10 ಜನ ಇದ್ದರೂ ಏನು ತೊಂದರೆ ಇಲ್ಲ ಅಂತೇಳಿ ಅವ್ರಿಗೆ ಅಲೋ ಮಾಡ್ತಾಯಿದ್ವಿ. ಅವರೆಲ್ಲ ಕೇಳ್ತಾಯಿದ್ರು, ಸರ್ ಹೊರಗಡೆ ಇರೋ ಮಾರ್ಕೆಟಲ್ಲಿ ಬರೋ ಬುಕ್ಗಳು, ಕನ್ನಡದಲ್ಲಿ ಬುಕ್ಗಳು ಯಾವುದೋ ಅಷ್ಟು ಒಳ್ಳೆ ಬುಕ್ಗಳಿಲ್ಲ ಮನೋವಿಜ್ಞಾನ, ನಮಗೆ ಪರೀಕ್ಷೆ ಬರೆಯೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ, ಅದಕ್ಕೆ ನೀವೇ ಒಂದು ಪುಸ್ತಕನ ಯಾಕೆ ಬರೀಬಾರ್ದು ಅಂತೇಳಿ ಪ್ರೇರೇಪಿಸುವಂಥವ್ರು ವಿದ್ಯಾರ್ಥಿಗಳು ಪ್ರೇರೇಪಿಸಿದ ಮೇಲೆ ನಾನು ಈ ಪುಸ್ತಕವನ್ನು ಬರೀಬೇಕು ಅಂತೇಳಿ ಆಲೋಚನೆ ಮಾಡಿ ಒಂದು ಗ್ರಂಥವನ್ನು ರಚಿಸಿದೆ. ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋಂಥದ್ದನ್ನು 2005ರಲ್ಲಿ ನಾನು ಅದನ್ನು ಬಿಡುಗಡೆ ಮಾಡಿದ್ದು. 2003ರಲ್ಲಿ ಒಂದು ಬಿಡುಗಡೆ ಮಾಡಿದ್ದೆ. ಅದೇನು ಅಂದರೆ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಈ ಶಿಕ್ಷಕರ ಕ್ವೆಶನ್ ಬ್ಯಾಂಕ್ ಥರ ಶಿಕ್ಷಕರ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಅದು ಫಸ್ಟ್ ಟೈಮ್ 2003ರಲ್ಲಿ ಕರ್ನಾಟಕದಲ್ಲಿ ಟೀಚರ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ನಡೀತು. ಅಲ್ಲಿವರೆಗೆ ಇರಲಿಲ್ಲ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಯಾವುದೇ ಬುಕ್ಗಳು ಇರಲಿಲ್ಲ. ಟೀಚರ್ಸಿಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನಕ್ಕೆ 100ರಲ್ಲಿ 34 ಮಾರ್ಕ್ಸ್ನ ಪ್ರಶ್ನೆಗಳು ಮನೋವಿಜ್ಞಾನದ ಇರ್ತಿತ್ತು. ಸೊ ಅದಕ್ಕೆ ವಿದ್ಯಾರ್ಥಿಗಳು ಕೇಳ್ತಿದ್ರು, ಅಂತ ಯಾವುದು ಪುಸ್ತಕ ಇಲ್ಲ, ಒಂದು ಬೇಕು ಅಂತೇಳಿ. ಹಾಗಾಗಿ ಒಂದು ಕ್ವೆಶನ್ ಬ್ಯಾಂಕನ್ನು ಫಸ್ಟ್ ಟೈಮ್ 2003ರಲ್ಲಿ ನಾನು ಮಾಡಿದ್ದೆ. ಅದು ಭಾಳ ಚೆನ್ನಾಗಿ ಕ್ಲಿಕ್ ಆಯಿತು ನನಗೆ. ಒಂದೇ ವರ್ಷದಲ್ಲಿ ಸುಮಾರು ಒಂದು ಎಕ್ಸಾಮಲ್ಲೇ 5-6 ಸಾವಿರ ಕಾಪಿಗಳು ಸೇಲ್ ಆಯಿತು. ಸೊ ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂದು, ಪರವಾಗಿಲ್ಲ ಬರೆದ್ರೆ ಸ್ವಲ್ಪ ಹುಡುಗರು ಬೆಂಬಲಿಸ್ತಾರೆ ಅನ್ನೋಂಥ ಒಂದು ಅಭಿಪ್ರಾಯ ಬಂತು. ಯಾಕೆಂದರೆ ಮೊದಲನೇ ಸರಿ ಮಾಡಿದಾಗ ನಾನು ಬರೀ 500-1000 ಕಾಪೀಸ್ ಮಾಡಿಸ್ತಿದ್ದೆ, ಹೋಗುತ್ತೋ ಇಲ್ಲ ಅಂತ, ಮತ್ತೆ ಉಳಿದ್ರೆ ವೇಸ್ಟ್ ಆಗುತ್ತೆ ಅಂತೇಳಿ. ಅದು ಯಾವಾಗ ಒಂದು 5-6 ಸರಿ ಪ್ರಿಂಟ್ ಮಾಡಬೇಕಾಯ್ತಲ್ಲ, ಅದಕ್ಕೆ ನೆಕ್ಸ್ಟು ಈ ಪುಸ್ತಕವನ್ನು 2005ರಲ್ಲಿ ಪ್ರಕಟಿಸಿದೆ. ಇದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಬಂದು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಇಂಥ ಪಟ್ಟಣದಲ್ಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆಯಿಂದನೂ ಬುಕ್ ಸ್ಟಾಲ್ನವರು ಈ ಪುಸ್ತಕವನ್ನು ಕೊಂಡ್ಕೊಂಡು ಅಲ್ಲಿಯ B.Ed ವಿದ್ಯಾರ್ಥಿಗಳು ಕೊಳ್ಳೋಕೆ ಪ್ರಾರಂಭ ಮಾಡಿದರು. ಪ್ರತಿ ವರ್ಷ ಸುಮಾರು ಒಂದು 10,000 ಕಾಪೀಸ್ ಆದರೂ ನಂದು ಸೇಲ್ ಆಗ್ತಿತ್ತು. ಹೌದಾ ಸರ್? ನಂದು ಒಂದು ಪ್ರಶ್ನೆ ಸರ್, ಅಂದರೆ ನೀವು 87ರಲ್ಲಿ ನೀವು B.Ed ಕಾಲೇಜ್ಗೆ ಜಾಯಿನ್ ಆಗ್ತೀರಾ ಸರ್. ಆಗ ನೀವು ನೋಡಿದಂಥ ವಿದ್ಯಾರ್ಥಿಗಳು ಹೇಗಿದ್ರು ಸರ್? ಅಲ್ಲ, ನಿಜವಾಗ್ಲೂ ಅವಾಗ ಏನಾಗಿತ್ತು ಅಂದರೆ, ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಸುಮಾರು ಬರೀ 65 B.Ed ಕಾಲೇಜ್ಗಳಿತ್ತು. ನಾನೊಂದು ನಮ್ಮ ಕಾಲೇಜ್ಗೆ 100 ಸೀಟ್ ಇರ್ತಿತ್ತು. 100ರಲ್ಲಿ 75 ಗೌರ್ಮೆಂಟ್ ಸೀಟ್ಗಳು, 25 ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ಗಳು. 100 ಸೀಟ್ಗೆ 700ರಿಂದ 800 ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಾಯಿದ್ರು. ಅದರಲ್ಲಿ ನಾವು 100 ಜನನ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ನಮಗೆ
ಯಾರು ನಿಜವಾಗಿ ಆಸಕ್ತಿ ಇರೋರು ಸಾಮರ್ಥ್ಯ ಇರೋವಂಥ ಮಕ್ಕಳು ಅವತ್ತು ಬರ್ತಾಯಿದ್ರು. ಆದರೆ ಈಗೇನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ 2005 ನಂತರ ನಾಯಿ ಕೊಡೆಗಳಂತೆ ಕಾಲೇಜ್ಗಳು ಹುಟ್ಕೊಳ್ತವೆ. ಇವತ್ತು ಕರ್ನಾಟಕದಲ್ಲಿ 400 BEd ಕಾಲೇಜ್ಗಳಿದೆ. ಅವತ್ತು 65 ಇರೋದು ಇವತ್ತು 400 BEd ಕಾಲೇಜ್ಗಳಿದೆ. ಹಾಗಾಗಿ ಏನಾಗಿದೆ, ಯಾರಿಗೂ ಕೇಳಿದ್ರೂ ಸೀಟ್ ಸಿಗೋವಂತಹ ಪರಿಸ್ಥಿತಿ ಇದೆ. ಆಸಕ್ತಿ ಇರಲಿ ಬಿಡಲಿ, ಸುಮ್ಮನೆ ಒಂದು BEd ಮಾಡ್ಕೊಳ್ಳೋಣ ಅನ್ನುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಭಾಳ ವಿಷಾದದಿಂದ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಅಂತಂದರೆ, ಅವತ್ತು ನಮ್ಮನ್ನು ವಿದ್ಯಾರ್ಥಿಗಳು ಬೈಕೊಳ್ತಿದ್ರು. ಯಾಕೆಂದರೆ ನಾವು ಅಷ್ಟು ವರ್ಕ್ ಕೊಡ್ತೀವಿ ಅನ್ನುವಂತಹ ಕಾರಣಕ್ಕೆ ನಮ್ಮನ್ನು ಬೈಕೊಳ್ತಿದ್ದೇನು ಬೇಜಾರಿಲ್ಲ. ಇವರು ಖಂಡಿತ ಒಳ್ಳೆ ಟೀಚರ್ ಆದರೆ ಮುಂದೆ ನಮ್ಮ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ, ಕರ್ನಾಟಕದಲ್ಲಿ ಹಲವಾರು ಕಾಲೇಜುಗಳು ಉಟ್ಕೊಂಡಿದೆ. ಅಲ್ಲಿ ಸರಿಯಾದ ಶಿಕ್ಷಕರಿಲ್ಲ, ಸರಿಯಾದ ಪಾಠಗಳು ನಡೆಯಲ್ಲ. ಅವ್ರಿಗೆ ಎಕ್ಸಾಮ್ ಬರ್ಸೋದು, ಡಿಗ್ರಿಗಳನ್ನು ಕೊಡುವಂತಹ ಇತ್ತೀಚೆಗೆ ತಾನೇ ಪೇಪರಲ್ಲೆಲ್ಲ ಬಂತು, ನೀವು ನೋಡಿರ್ಬೋದು, ಎಲ್ಲ ಸ್ಟೇಟ್ ವೈಡ್ ಪೇಪರ್ಗಳಲ್ಲಿ BEd ಡಿಗ್ರಿಗಳು ಮಾರಾಟಕ್ಕಿವೆ ಅಂತ, ಪಿಕರಿಗಿವೆ ಅಂತ. ಅಲ್ಲ, ಅದು ಭಾಳ ಈಸಿಯಾಗಿ ಮಾತಾಡ 2 ಲಕ್ಷ ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ ಆಗುತ್ತೆ. ಈ ಥರ ಈಗ ಇಷ್ಟೊಂದು ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಗುಣಮಟ್ಟದ ಮೇಲೆ ಹಿಡಿತಾ ಇಲ್ದಾಗಿದೆ. ಆದರೆ ಅವತ್ತೇನಾಗಿತ್ತು ಅಂದರೆ, ನಾನು ನೋಡ್ತಾ ಇದ್ದಾಗೆ ಇರುವ ಕಾಲೇಜುಗಳಲ್ಲಿ ಒಂದು ರೀತಿ ಕಾಂಪಿಟೇಷನ್ ಇತ್ತು. ಅವ್ರಿಗಿಂತ ಚೆನ್ನಾಗಿ ನಾವು ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಆಗಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ದೊರೀಬೇಕು ಅನ್ನೋಂಥದ್ದು ಇತ್ತು. ನನಗೆ ನೆನಪಿದೆ, 2005ಕ್ಕಿಂತ ಮೊದಲೇ 5, 6, 7ವರೆಗೂ 2003ರಿಂದ 10ವರೆಗೆ ನಡೆದಂಥ ಎಕ್ಸಾಮ್ಗಳಲ್ಲಿ ನಮ್ಮ ಕಾಲೇಜಿಂದ ಎಕ್ಸಾಮ್ ಬರೆದ್ರೆ ವಿದ್ಯಾರ್ಥಿಗಳು ಪ್ರತಿ ಬ್ಯಾಚ್ನ ಸುಮಾರು 40-50 ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಿತ್ತು. ಅಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗ್ತಿತ್ತು. ಯಾಕೆಂದರೆ ಅಂಥ ಒಂದು ಟ್ರೈನಿಂಗನ್ನು ನಾವು ಕೊಡ್ತಾ ಇದ್ವಿ ಅವ್ರಿಗೆ. ಅವ್ರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಮ್ಮ ಬೈಕೊಂಡ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಕಲಿಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಮತ್ತು ಅವತ್ತು ಬರೋ ವಿದ್ಯಾರ್ಥಿಗಳಲ್ಲೂ ಆಸಕ್ತಿ ಇರ್ತಿತ್ತು. ಆದರೆ ಇವತ್ತೇನಾಗಿದೆ, ಅವ್ರಿಗೆ ಡಿಗ್ರಿ ಬೇಕಾಗಿದೆ ಹೊರತು ನಾವು ಕಲಿಬೇಕು, ನಾವು ಒಳ್ಳೆ ಟೀಚರ್ಸ್ ಆಗಬೇಕು, ನಮ್ಮ ಮುಂದಿನ ಜನ್ರೇಷನ್ನ ಇಂಪ್ರೂವ್ ಮಾಡಬೇಕು ಅನ್ನುವಂತಹ ಒಂದು ಬದ್ಧತೆ ಇವತ್ತು ಇಲ್ಲ. ಅದು ನಿಜವಾಗೂ ಭಾಳ ವಿಷಾದನೀಯವಾದಂಥ ಸಂಗತಿ ಅಂತ ನಾವು ನೋಡ್ತೀವಿ. ಒಂದು ಸರ್ಟಿಫಿಕೇಟ್ ಬೇಕು ಅಷ್ಟೇ. ಆಮೇಲೆ ಇನ್ನೊಂದು ನಾವು ನೋಡೋ, ಅವತ್ತೇನಾಗಿತ್ತು ಅಂದರೆ, ಇಟ್ ವಾಸ್ ಓನ್ಲಿ 1 year ಕೋರ್ಸ್ BEd. ಆವಾಗ ಬರೀ 1 year ಕೋರ್ಸ್ ಇತ್ತು. 2009ರಲ್ಲಿ ಒಂದು ಜಸ್ಟಿಸ್ ವರ್ಮಾ ಕಮಿಷನ್ ಅಂತ ಹೇಳಿ ಒಂದು ನೇಮಕ ಮಾಡಿದರು ಆಲ್ ಇಂಡಿಯಾ ಲೆವೆಲಲ್ಲಿ. ಆ ಜಸ್ಟಿಸ್ ವರ್ಮಾ ಕಮಿಷನ್ನವ್ರು ಏನು ಹೇಳಿದರು ಅಂತಂದರೆ, ಶಿಕ್ಷಣದಲ್ಲಿ ಶಾಲಾ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗಬೇಕು ಅಂದರೆ ಅದು ಪ್ರಶಿಕ್ಷಣದ ಗುಣಮಟ್ಟ ಸುಧಾರಣೆ ಆದರೆ ಮಾತ್ರ ಶಾಲಾ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಅಂದರೆ ನೀವು BEd ಕಾಲೇಜ್ಗಳಲ್ಲಿ DEd ಕಾಲೇಜ್ಗಳಲ್ಲಿ ಅತ್ಯುತ್ತಮ ಶಿಕ್ಷಕರನ್ನ ರೂಪಿಸಿದರೆ ಮಾತ್ರ ನಮ್ಮ ಶಾಲಾ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗುತ್ತೆ. ನೀವು ಇಲ್ಲಿ ತಯಾರು ಮಾಡೋರೆ ಭಾಳ ಪೂರ ಆದರೆ ಅಲ್ಲೆಲ್ಲಿ ನಿರೀಕ್ಷಿಸೋಕ್ಕಾಗುತ್ತೆ? ಮಕ್ಕಳಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ನಿರೀಕ್ಷಿಸೋಕ್ಕೆ ಸಾಧ್ಯ ಇದೆ? ಅದರಿಂದ ಇವತ್ತು ನಮ್ಮ ಶಾಲಾ ಶಿಕ್ಷಣದ ಗುಣಮಟ್ಟ ಕುಸಿತ ಕಂಡಿದ್ದರೆ ಅದಕ್ಕೆ ಕಾರಣ ಈ BEd ಕಾಲೇಜುಗಳಲ್ಲಿ ಇಂತಹ ಇಷ್ಟೊಂದು ಕಾಲೇಜುಗಳಾಗಿ ಅದಕ್ಕೆ ಸರಿಯಾದಂಥ ನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು ಇದಕ್ಕೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಅವತ್ತು ಬರುವಂಥ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದರು, ಎಷ್ಟು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಇವತ್ತು ತಾನೇ ನಾನೊಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಪಾಲ್ಗೊಂಡಿದ್ದೆ. ನನ್ನ ಒಬ್ಬ ವಿದ್ಯಾರ್ಥಿ ಯಾವಾಗ 2001-2ರಲ್ಲಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ. ಆದರೆ ಅವನು BEdನ ಪಾಸ್ ಬುದ್ಧಿವಂತ ಹುಡುಗ ಇದ್ದ BEdನಲ್ಲಿ. ಆದರೆ ಅವನು ನಂತರ ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟರ್ ಆದ, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಾಗ ನೋಡಿ ಎಷ್ಟು ಕಷ್ಟಪಡಬೇಕು ಅನ್ನೋ ಮನೋಭಾವ ಇದ್ರೆ ಎಲ್ಲರ ಮುಂದೆ ಬರ್ತಾರೆ ಅನ್ನೋದಕ್ಕೆ, ಶಿವಮೊಗ್ಗದಲ್ಲಿದ್ದಾಗ ಕಳ್ಳರನ್ನ ಚೇಸ್ ಮಾಡಿ ಹಿಡಿದಿದ್ದ ಅನ್ನೋದಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ಕಿತ್ತು. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಸಿಕ್ತು. ಈ ವರ್ಷ ಅವನಿಗೆ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಸಿಕ್ತು. ರಾಷ್ಟ್ರಪತಿಗಳ ಪದಕ ಸಿಕ್ತು. ಇವತ್ತಾನೇ ಅವನಿಗೆ DYSP ಆಗಿ ಪ್ರಮೋಷನ್ ಆಗಿದೆ. ಅವನ ಸ್ನೇಹಿತರೆಲ್ಲ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ರು, ಅದಕ್ಕೆ ಕರೆದಿದ್ರು ನನಗೆ ಕನ್ನಡ ಭವನದಲ್ಲಿ. ಅಂದರೆ ಹೇಳಿದ್ನಲ್ಲ, ಅವನು ಬೆಳಿಗ್ಗೆ ಮಾತನಾಡ್ತಾ ಹೇಳ್ದ, ನಾನು ಟೀಚರ್ ಆಗದೇ ಇರ್ಬೋದು, ಆದರೆ ವಾಮದೇವಪ್ಪರ ಹತ್ರ ಕಲ್ತ್ಕೊಂಡಂತಹ ಮನೋವಿಜ್ಞಾನ ನನಗೆ ಆ ಫೀಲ್ಡಲ್ಲಿ ಖಂಡಿತ ಹೆಲ್ಪ್ ಆಗಿದೆ. ಅದರಿಂದ ನಾನು ಒಳ್ಳೆಯ ಪರಿಣಾಮಕಾರಿಯಾದಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ನನಗೆ ಸಾಧ್ಯ ಆಗಿದೆ ಅನ್ನೋಂಥದ್ದು. ಇದು ನಿಜವಾಗ್ಲೂ ಒಂದು ರೀತಿ ನಮಗೆ ಸಂತೋಷ ಕೊಡುತ್ತೆ. ಅಟ್ಲೀಸ್ಟ್ ನಾವು ಕಲಿಸಿದ್ದು ಒಂದಲ್ಲ ಒಂದು ರೀತಿ ಉಪಯೋಗ ಆಗುತ್ತೆ ಅಂತೇಳಿ. ಅದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ಟೀಚರ್ಸ್ ಆಗಿದ್ದಂಥವ್ರು, ಕೆಲವರು ಜಾಬ್ಗೆ ಹೋಗಿಲ್ಲ. ಆದರೆ ಇವತ್ತು ಅವ್ರು ಹೇಳ್ತಾರೆ, ಅವ್ರು ಸಿಕ್ಕಂಥ ಕೆಲವರು ಸಿಕ್ಕಿದ್ರಲ್ಲಿ ಹೆಣ್ಮಕ್ಳು ಹೇಳ್ತಿದ್ರು, ಸರ್ ನಾವು
ಟೀಚರಾಗಿ ಹೋಗಲಿಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ಸೋ ಇಂಜಿನಿಯರ್ಸೋ ಒಂದು ಸೈಂಟಿಸ್ಟೋ ಆಗೋದಕ್ಕೆ ಕಾರಣ ಆಗಿದ್ದರೆ ಅದು ನಾವು B.Ed ಓದಿದ್ದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಅವರೆಲ್ಲ ಅಂತಹ ಮಟ್ಟಕ್ಕೆ ಅವ್ರನ್ನ ತರೋದಕ್ಕೆ ಸಾಧ್ಯ ಆಗಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದಾಗ ನಿಜವಾಗ್ಲೂ ನಾವು ಕೊಡೋ ಶಿಕ್ಷಣ ಸ್ವಲ್ಪ ಮಟ್ಟಿಗಾರೋ ಅವ್ರಿಗೆ ಪ್ರಯೋಜನ ಆಗ್ತಿತ್ತು ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ತೀವಿ. ಹಾಗೆ ಅವರಲ್ಲೂ ಆಸಕ್ತಿ ಇರ್ತಿತ್ತು, ಕಲಿಸೋರಲ್ಲೂ ಆ ಆಸಕ್ತಿ ಇರಬೇಕು. ಸರ್, ನಿಮ್ಮಲ್ಲಿ ಒಬ್ಬರು ಬರಹಗಾರ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ ಸರ್ ಗೊತ್ತಾಗಿತ್ತು ನಿಮಗೆ? ಅದೇನು ಹೇಳಿದ್ನಲ್ಲ, ನಮ್ಮ ವಿದ್ಯಾರ್ಥಿಗಳು, ನಾನು ಈಗ ಬೇರೆ ಒಂದು ಆರ್ಟಿಕಲ್ ಬರೆಯೋದು, ಪ್ರೆಸೆಂಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಸೆಮಿನಾರ್ಗಳು ಅಂತ ಕಡೆ ಮಾಡ್ತಾ ಇದ್ವಿ. ಕಾಲೇಜ್ ಡೇಸಿಂದ ಇತ್ತಾ? ಕಾಲೇಜ್ ಡೇಸಿಂದನೂ ಇತ್ತು. ಕಾಲೇಜ್ ಡೇಸಿಂದನೂ ಅದೆಲ್ಲ ಸ್ವಲ್ಪ ಬರವಣಿಗೆ ಇತ್ತು ನನಗೆ. ಆದರೆ ಈ ಥರ ಗ್ರಂಥಗಳ ರಚನೆ ಮಾಡೋ ಮಟ್ಟಕ್ಕೆ ಇರಲಿಲ್ಲ. ಆದರೆ ಇಲ್ಲಿ ನಾನು B.Ed ಬಂದ ಮೇಲೆ ನಾನೆಲ್ಲ ಒಳ್ಳೆ ನೋಟ್ಸ್ಗಳನ್ನು ಮಾಡಿ ನಾನು ಮಕ್ಕಳಿಗೆಲ್ಲ ಪಾಠ ಮಾಡ್ತಾಯಿದ್ದೆ. ಆದರೆ ನನ್ನ ಒಂದು ಅಭ್ಯಾಸ ಏನಂದರೆ, ಯಾವತ್ತೂ ವಿದ್ಯಾರ್ಥಿಗಳಿಗೆ ನೋಟ್ಸ್ ಬರೆಸೋ ಅಭ್ಯಾಸ ನನ್ನಲ್ಲಿರಲಿಲ್ಲ. ಬರೆಸ್ಬಾರ್ದು ಅಂತ ನನ್ನ ಉದ್ದೇಶ. ಯಾಕೆಂದರೆ ನಾವು ನೋಟ್ಸ್ ಬರೆಸ್ಬಿಟ್ರೆ ಅಷ್ಟಕ್ಕೆ ಸೀಮಿತ ಆಗ್ತಾರೆ ಮಕ್ಕಳು. ಆದರೆ ನೋಟ್ಸ್ ಬರೆಸದೆ ನಾವು ಒಳ್ಳೆ ಪಾಯಿಂಟ್ಸ್ಗಳನ್ನು ಕೊಟ್ಟರೆ ಅದಕ್ಕೆ ಮತ್ತೊಂದಿಷ್ಟು ಪುಸ್ತಕಗಳನ್ನು ಓದಿ ಹೆಚ್ಚೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿ ಇನ್ನೂ ಪರಿಣಾಮಕಾರಿಯಾಗಿ ಬರೀತಾರೆ ಅನ್ನೋವಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಗುಡ್ ಪಾಯಿಂಟ್ ಸರ್. ಅದಕ್ಕೆ ಯಾವತ್ತು ನಾವು ನೋಟ್ಸ್ ಡಿಕ್ಟೇಟ್ ಮಾಡಿದ್ರೆ ಏನಾಗುತ್ತೆ, ಅದನ್ನೇ ಕಂಠಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ, ಸರ್ಕಲ್ ಹಾಕ್ಕೊಳ್ತಾರೆ ಅಷ್ಟೇ. ಅದು ಮಾಡಬಾರ್ದು ಅಂತ. ಇದೇನಾಯಿತು ಅಂದರೆ ನನಗೆ ಪುಸ್ತಕ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರೇರಣೆ ಆಗಿದ್ದು. ಯಾಕೆಂದರೆ ಇಲ್ಲಿ ಒಬ್ಬರು ಬಸವರಾಜ್ ಶಿವಪುರ ಅಂತ ಇದ್ದರು ಟೀಚರು. ಅವರು ಪಾಪ ಅಲ್ಲೇ ಏಜ್ ಆದಮೇಲೆ B.Edಗೆ ಡೆಪ್ಯುಟೇಷನ್ ಮೇಲೆ B.Ed ಬಂದಿದ್ದರು. ಅವರ ತಮ್ಮ ನನ್ನ ಕೊಲೀಗು, ಅವ್ರ ತಮ್ಮ ನಾನು ಕೊಲೀಗಿದ್ವಿ. ಅವರು ಒಂದು ಸಲ ಏನು ಹೇಳಿದರು, ನನಗೆ ಮನೋವಿಜ್ಞಾನ ಏನು ಹೇಳ್ಕೊಡೋದು ಬೇರೆಯವ್ರು ಹೇಳ್ಕೊಡ್ತಾರೆ, ಟೀಚರ್ಸ್ ಅರ್ಥ ಆಗ್ತಾ ಇಲ್ಲ, ನೀವು ಮನೋವಿಜ್ಞಾನ ಪಾಠ ಮಾಡ್ತೀರಂತೆ, ನನಗೇನಾದ್ರು ಒಂದಿಷ್ಟು ಮಾಹಿತಿ ಕೊಡಿ ಅಂತ ಅಂದರು. ನಾನು ಅವ್ರ ನೋಟ್ಸ್ಗಳನ್ನು ಒಂದು ಸಾರಿ ಕೊಟ್ಟು ಜಿರಾಕ್ಸ್ ಮಾಡಿದಾಗ ಅವ್ರಿಗೆ ಭಾಳ ಖುಷಿಯಾಗ್ಬಿಡ್ತು. ಇಷ್ಟು ಚೆನ್ನಾಗಿ ಅರ್ಥ ಆಗಿಬಿಟ್ರೆ ನನಗೆ ಯಾರನ್ನೂ ಯೋಚನೆ ಮಾಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಪರೀಕ್ಷೆ ಬರೀತೀನಿ, ಇದನ್ನು ಯಾಕೆ ನೀವು ಪುಸ್ತಕ ಮಾಡಬಾರ್ದು, ಇಷ್ಟು ಚೆನ್ನಾಗಿ ನೀವು ನೋಟ್ಸ್ ಮಾಡಿದಿರಿ ಅಂದರೆ, ಭಾಳ ಪುಸ್ತಕಗಳನ್ನ ರೆಫರ್ ಮಾಡಿ ನೋಟ್ಸ್ ಮಾಡಿದಿರಿ, ಇದನ್ನೇ ಒಂದು ಪುಸ್ತಕ ಮಾಡಿಬಿಡಿ ಅಂತ ಸಲಹೆ ಕೊಟ್ಟಿದ್ದೆ. ಅವರು ಭಾಳಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಅವರು ನನಗೆ ಒಂದು ಪ್ರೇರಣೆ ಕೊಟ್ಟರು ಅವಾಗ, ಯಾಕೆ ನೀವು ಪುಸ್ತಕ ಮಾಡಬಾರ್ದು ಅಂತೇಳಿ. ಅಲ್ಲಿಂದ ಒಂದು ಪುಸ್ತಕ ಪ್ರಯತ್ನ ಮಾಡೋಣ ಅಂಥೇಳಿ ಮೊದಲನೇ ಪುಸ್ತಕ ಇದನ್ನು ಬರೆದೆ. ಅದಾದಮೇಲೆ ಮತ್ತೆ ಕೆಲವು ಸಿಲೆಬಸ್ಗಳು ಚೇಂಜ್ ಆಗ್ತಾ ಹೋಯಿತು. ಆಮೇಲೆ ಅದರಲ್ಲೇ ಬೇರೆ ಬೇರೆ ಪೇಪರ್ಸ್ ಇರುತ್ತಲ್ಲ, ಆ ಪೇಪರ್ಸ್ಗಳಿಗೆ ತಕ್ಕಾಗಿ ಇವುಗಳನ್ನೆಲ್ಲ ಮಾಡ್ತಾ ಬಂದ್ವಿ. ಇದು ಮೌಲ್ಯಮಾಪನ ಅಂತ ಒಂದು, ಮಕ್ಕಳಿಗೆ ಹೇಗೆ ವಿದ್ಯಾರ್ಥಿಗಳನ್ನ ಹೇಗೆ ಮೌಲ್ಯಮಾಪನ ಮಾಡಬೇಕು, ಅವ್ರನ್ನ ಹೇಗೆ ಅಳಿಬೇಕು, ಎಕ್ಸಾಮ್ಸ್ ಹೇಗೆ ಮಾಡಬೇಕು, ಟೆಸ್ಟ್ ಹೇಗೆ ಮಾಡಬೇಕು, ಒಂದು ಟೆಸ್ಟ್ ಪೇಪರ್ ಹೇಗೆ ತಯಾರು ಮಾಡಬೇಕು. ಸೊ ಇದೆಲ್ಲ ಬಹಳ ಮುಖ್ಯವಾಗಿ. ಆಮೇಲೆ ಯಾವ ಉದ್ದೇಶಗಳನ್ನ ಇಟ್ಕೊಂಡು ನಾವು ಪಾಠ ಮಾಡ್ತೀವಿ, ಆ ಉದ್ದೇಶಗಳನ್ನು ಸಾಧನೆ ಮಾಡೋದು ಹೇಗೆ, ಇಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಆ ಪುಸ್ತಕವನ್ನು ರಚಿಸಿದೆ. ಅದನ್ನು ಇಲಾಖೆಯವರು, ಶಿಕ್ಷಣ ಇಲಾಖೆಯವರು ಸುಮಾರು ಒಂದು 500-600 ಕಾಪಿಗಳನ್ನು ತಗೊಂಡ್ರು. ಶಿಕ್ಷಣ ಅವರೆಲ್ಲ ಶಾಲೆಗಳಿಗೆ ಅದನ್ನು ಸರ್ಕ್ಯುಲೇಟ್ ಮಾಡ್ತೀವಿ ಅಂತೇಳಿ ಅವರೇ ಸುಮಾರು ಒಂದು 500-600 ಕಾಪಿಗಳನ್ನು ಶಿಕ್ಷಣ ಇಲಾಖೆಯವರು ಕೊಂಡ್ಕೊಂಡ್ರು. ಸೊ ಹಾಗೆ ಯಾವಾಗ ಆ ಥರ ಪ್ರತಿಕ್ರಿಯೆ ಬಂತೋ ನನಗೆ ಪರವಾಗಿಲ್ಲ, ನಾನು ಬರಿಬೋದು ಮಾಡ್ತೀನಿ, ನನ್ನಲ್ಲೂ ಒಬ್ಬ ಬರಹಗಾರ ಇದ್ದಾನೆ, ನಾನು ಯಾಕೆ ಇನ್ನೂ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಂತರ ಹಲವಾರು ಪುಸ್ತಕಗಳನ್ನು ಬರೆಯೋದಕ್ಕೆ ಪ್ರೇರಣೆ ಆಯ್ತದೆ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಓಕೆ, ನಂದು ಮೂಲತಃ ಹೇಳಿದೆ ಹಿರೇಕೋಗ್ಲೂರು ಗ್ರಾಮದಲ್ಲಿ. ನನ್ನ ತಂದೆ ಆದಿಮನೆ ವೀರಭದ್ರಪ್ಪ ಅಂತೇಳಿ, ಶ್ರೀಮತಿ ಅವರ ಬಗ್ಗೆ, ಅವರು ಊರಿನಲ್ಲಿ ಚೇರ್ಮನ್ ಆಗಿದ್ರು. ನನ್ನ ತಂದೆ ಊರಿನಲ್ಲಿ ಚೇರ್ಮನ್ ಆಗಿದ್ರು ನನ್ನ ತಂದೆ. ನನ್ನ ತಾಯಿ ಗೃಹಿಣಿ, ಅವರೇನು ಹೆಚ್ಚು ಓದಂಥವ್ರಲ್ಲ ನನ್ನ ತಾಯಿ. ಅದು ನಮ್ಮ ತಂದೆ ಅವತ್ತು LS ಏನೋ ಓದಿದ್ರು, ಆದರೆ ಅವಳು ಇಂಗ್ಲೀಷ್ನಲ್ಲೂ ಮಾತನಾಡೋ ಒಂದು ಸಾಮರ್ಥ್ಯ ಇತ್ತು ಆ ಕಾಲದಲ್ಲಿ. ಅವರು ಅವಾಗ 8th ಅಂತ ಇತ್ತಲ್ಲ, ಆ 8th ಸ್ಟ್ಯಾಂಡರ್ಡ್ವರೆಗೂ ಓದಂಥವ್ರು. LS ಅಂತಿದ್ರು ಅದಕ್ಕೆ, ಲೋವರ್ ಸೆಕೆಂಡ್ರಿ ಅಂತ. ಸೊ ಅದನ್ನು ಓದ್ದವರು. ಆವಾಗ ನಮ್ಮೂರಿನಲ್ಲಿ ಅಗ್ರಿಕಲ್ಚರ್ ಇದಕ್ಕಾಗಿ ಅಮೇರಿಕದವರಿಬ್ಬರು ರೆಪ್ರೆಸೆಂಟೇಟಿವ್ಸ್ ಬಂದಿದ್ದರು ಅಗ್ರಿಕಲ್ಚರ್ ಇದಕ್ಕೆ. ಅವ್ರ ಹತ್ರ ಆವಾಗಲೇ ನಮ್ಮ ತಂದೆ ಊರಲ್ಲಿ ಚೇರ್ಮನ್ ಇದ್ದರು. ಅವ್ರ ಜೊತೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾಯಿದ್ರು. ಅದು ನಿಜವಾಗೂ ಒಂದು ಉದಾಹರಣೆ ಇತ್ತು. ನನ್ನ ಅಣ್ಣ ಒಬ್ಬ ಟೀಚರ್ ಇದ್ದರು, ಇನ್ನು ಸಿಸ್ಟರ್ಸ್ ಎಲ್ಲ ಅದರಲ್ಲಿ ಒಬ್ಬರು ಮಾತ್ರ ಟೀಚರು. ಇಲ್ಲಿ ಮನೆಯಲ್ಲಿ ನನ್ನ ಶ್ರೀಮತಿ ಅವರು MA ಸೋಷಿಯಾಲಜಿ ಓದಿದ್ರು, ಬಟ್ ಕೆಲಸಕ್ಕೆ ಹೋಗಲಿಲ್ಲ. ಯಾಕೆಂದರೆ ಆಗ ನನ್ನ ತಾಯಿ ವಯಸ್ಸಾದಂಥವ್ರು ನನ್ನ ಜೊತೆಗಿದ್ದರು. ತಾಯಿ ವಯಸ್ಸಾದದ್ದು ಮುಂಚೆ ನನ್ನ ಅಣ್ಣನ ಜೊತೆಗೆ ಇದ್ದರು. ನಾನು ಇಲ್ಲಿಗೆ ಬಂದಮೇಲೆ ನಾನೊಬ್ಬನೇ ಇದ್ದಾಗ ಫಸ್ಟ್ ಅವ್ರನ್ನ ಕರ್ಕೊಂಬಂದಿದ್ವಿ ಚಿಕ್ಕಮಗಳೂರಲ್ಲಿ. ಇಲ್ಲಿ ನಂತರ ಇಲ್ಲೇ ನಮ್ಮ ಹತ್ರನೇ ಇದ್ದರು ಅವರು. ನನ್ನ ತಾಯಿ ವಯಸ್ಸಾಗಿದ್ದರಿಂದ ನಮ್ಮ ಮನೆಯವರು ಯಾವುದೇ ಉದ್ಯೋಗಕ್ಕೇನು ಪ್ರಯತ್ನ ಮಾಡಲಿಲ್ಲ. ಇಬ್ಬರು ಗಂಡು ಮಕ್ಕಳು ನನಗೆ.
ಮೊದಲನೇ ಮಗ ಸಾಫ್ಟ್ವೇರ್ ಇಂಜಿನಿಯರು. ಅವನು ಇಲ್ಲೇ BE ಮಾಡ್ದ, ನಂತರ MITನಲ್ಲಿ MTech ಮಾಡ್ದ. ನಂತರ ಈಗ ನೆಟ್ಸ್ಕೋಪ್ ಅನ್ನೋಂತಹ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾನೆ. ನನ್ನ ಸೊಸೆಯವಳು ದಾವಣಗೆರೆ ಮೊದಲನೇ ಸೊಸೆ, ಅವಳು MTech ಮಾಡ್ಕೊಂಡು ಇಬ್ಬರು ಸಾಫ್ಟ್ವೇರ್ನಲ್ಲಿ ಇದ್ದಾರೆ. ಅವರು ಒಬ್ಬ ಮೊಮ್ಮಗ ಇದ್ದಾನೆ. ಇನ್ನು ಎರಡನೇ ಮಗ ಡಾಕ್ಟ್ರು. ಅವನು ಪೀಡಿಯಾಟ್ರಿಷಿಯನ್ನು. ಅವನು ಮೆಡಿಕಲ್ನ ಮೈಸೂರಲ್ಲಿ ಓದ್ದ ಮತ್ತು MD ಧಾರವಾಡದಲ್ಲಿ ಓದ್ದ. ಅವನು ಪೀಡಿಯಾಟ್ರಿಷಿಯನ್ನು. ಈ ವರ್ಷ ತಾನೇ ಅವನನ್ನು ಮದುವೆ ಮಾಡಿದ್ವಿ. ಅವಳು ಅವಳು MS ಗೈನಕಾಲಜಿ ಮಾಡ್ತಿದ್ದಾಳೆ ಬೆಂಗಳೂರಿನಲ್ಲಿ, ESI ಮೆಡಿಕಲ್ ಕಾಲೇಜ್ನಲ್ಲಿ ಮಾಡ್ತಾಯಿದ್ದಾರೆ. ಅವಳದ್ದು ಇನ್ನೂ 1 ವರ್ಷ ಓದೋದಿದೆ. ಹಾಗಾಗಿ ಇವನು ಇಲ್ಲಿ SS ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಬೆಂಗಳೂರಿನಲ್ಲೇ Cloud9 ಅಂತ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಈಗ 4 ಜನ ಅವರು ಬೆಂಗಳೂರಲ್ಲೇ ಇದ್ದಾರೆ. ಮಗ, 2 ಮಕ್ಕಳು, ಸೊಸೆಯವರು. ಸದ್ಯಕ್ಕೆ ಈಗ ನಾವಿಬ್ಬರೇ ಇಲ್ಲಿ ಇರೋವಂಥದ್ದು. ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ ಒಂದಷ್ಟು ಮಾತು ಸರ್, ಯಾಕೆಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಏನು ಖಂಡಿತವಾಗ್ಲು ಅದು ನಿಜ. ಆಮೇಲೆ ನನಗೆ ನೀವು ಹೇಳಿದಾಗ ಪ್ರೇರಣೆ ಜೊತೆಗೆ ಇವರು ಭಾಳ ಪ್ರೇರಣೆ. ಪುಸ್ತಕ ಬರೆಯೋದಕ್ಕೆ ನನಗೆ ಪುಸ್ತಕ ಬರೀಬೇಕು, ಏನಾದ್ರು ಸಾಧನೆ ಮಾಡಬೇಕು. ಒಟ್ಟು ಫಸ್ಟ್ ವಿಮರ್ಶಕರು ಅವರೇ. ಹೌದು. ಆಮೇಲೆ ನನ್ನ ಕರೆಕ್ಷನ್ ಸಹ ಅವ್ರು ಮಾಡಿದ್ದಾರೆ ಭಾಳಷ್ಟು. ನಾವು ರೈಟಿಂಗಲ್ಲಿ ಬರಿತಾ ಇದ್ದಾಗ ಅದ್ರ ಕರೆಕ್ಷನ್ಸು, ಪ್ರೂಫ್ ರೀಡಿಂಗಿಂದ ಹಿಡಿದು ಭಾಳಷ್ಟು ಕೆಲಸವನ್ನು ಆ ಪುಸ್ತಕದಲ್ಲಿ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಬ್ಲಿಕೇಶನ್ಸ್ ಅಂತ ಮಾಡಿದ್ವಿ, ನಾವೇ ಪಬ್ಲಿಷ್ ಮಾಡಿದ್ವಿ ಬುಕ್ಗಳನ್ನು. ಶ್ರೇಯಸ್ ಪಬ್ಲಿಕೇಶನ್ಸ್ ಅಂತೇಳಿ ನಮ್ಮ ಮಗನ ಹೆಸರಲ್ಲೇ ಒಂದು ಪಬ್ಲಿಕೇಶನ್ ಮಾಡಿದ್ವಿ. ಅದನ್ನೆಲ್ಲ ಆ್ಯಕ್ಚುಲಿ ಅದು ಹೆಚ್ಚಿನ ನಿರ್ವಹಣೆ ಅವ್ರದ್ದೇ, ಅವರೇ ಪ್ರೊಪ್ರೈಟರ್ ಅದಕ್ಕೆ, ಶ್ರೇಯಸ್ ಪಬ್ಲಿಕೇಶನ್ಗೆ. ಅದನ್ನು ಕಂಪ್ಲೀಟ್ ಪುಸ್ತಕಗಳನ್ನೆಲ್ಲ ಈಗ ಬೇರೆ ಕಡೆ ಆರ್ಡ್ರ್ ಬಂದಾಗ ಕಳಿಸ್ಕೊಡೋದು, ಅದೆಲ್ಲ ಬಿಲ್ ಮಾಡೋದು, ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಅವರೇನೆ. ಸೊ ಹಾಗಾಗಿ ಅದಕ್ಕೆ ಕಾರಣ ಅವರು ಅಂದರೆ ಅವ್ರ ತಂದೆ ಮನೆ, ಅವರು ಬಿಸ್ನೆಸ್ ಮನ್ನು. ಅವರು ಇಲ್ಲಿ ಮಾರ್ಕೆಟಲ್ಲಿ ದಾವಣಗೆರೆ ಅವರೇ ದಲಾಲಿ ಮರ್ಚೆಂಟ್ಸ್ ಅವರು. ಹಾಗಾಗಿ ಇಲ್ಲೇ ದಾವಣಗೆರೆ ಅಂದರೆ ನನ್ನ ಸಿಸ್ಟ್ರೇ ಅವ್ರು ಕೊಟ್ಟಿದ್ವಿ ಅವ್ರಿಗೆ. ಸಿಸ್ಟರ್ ಮಗಳೇ ಇವರು. ಸಿಸ್ಟರ್ ಮಗಳು ಅದೇ ರಿಲೇಟಿವ್ನೇ. ಅವ್ರು ನನ್ನ ಬಾಬಾ ಅವರೆಲ್ಲ ದಲಾಲಿ ಮರ್ಚೆಂಟ್ಸ್ ಅವರು. ಹಾಗಾಗಿ ಇವರಿಗೆ ಸ್ವಲ್ಪ ಬಿಸ್ನೆಸ್ ನಾಲೆಡ್ಜ್ ಇತ್ತಲ್ಲಪ್ಪ. ಹಾಗಾಗಿ ಇದನ್ನೆಲ್ಲ ಪುಸ್ತಕಗಳದೆಲ್ಲ ಚೆನ್ನಾಗಿ ಅವರೇ ನೋಡ್ಕೊತಿದ್ದಾರೆ. ಇದ್ರ ಜೊತೆಗೆ ನಾನು ನಿರಂತರವಾಗಿ ವಿಶ್ವವಿದ್ಯಾಲಯದಲ್ಲಿ ಒಂದು 12 ವರ್ಷಗಳ ಕಾಲ ವಿಸಿಟಿಂಗ್ ಪ್ರೊಫೆಸರಾಗಿ ಕೆಲಸ ಮಾಡಿದೆ. ಕುವೆಂಪು ಯೂನಿವರ್ಸಿಟಿ ಮತ್ತು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ. ಹಾಗೆ ಅಲ್ಲಿ MIT ಕ್ಲಾಸ್ಗಳನ್ನು ಟೀಚ್ ಮಾಡೋಕ್ಕೆ ಹೋಗ್ತಾಯಿದ್ದೆ. MIT ಕ್ಲಾಸ್ B.Ed ಜೊತೆಗೆ ಅಲ್ಲಿ MIT ಕ್ಲಾಸ್ ಟೀಚ್ ಮಾಡೋಕ್ಕೆ ಹೋಗ್ತಿದ್ವಿ. ಅದನ್ನು ಹೋಗಿದ್ದರಿಂದ ಅದು ಹೊಸದಾಗಿ ಪ್ರಾರಂಭ ಆಗಿದ್ದರಿಂದ ನಮಗೆ ಗೈಡ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಟ್ಟರು PhDಗೆ. ಹಾಗಾಗಿ ಕುವೆಂಪು ಯೂನಿವರ್ಸಿಟಿನಲ್ಲಿ 7 ಜನರಿಗೆ, ದಾವಣಗೆರೆ ಯೂನಿವರ್ಸಿಟಿನಲ್ಲಿ 8 ಜನರಿಗೆ PhDಗೆ ನಾನು ಮಾರ್ಗದರ್ಶನ ಮಾಡಿದೆ. ಸುಮಾರು 15 ಜನರಿಗೆ PhDಗೆ ಮಾರ್ಗದರ್ಶನ ಮಾಡಿದ್ದೀನಿ. 5 ಜನರಿಗೆ MPhilಗೆ ಮಾರ್ಗದರ್ಶನ ಮಾಡಿದ್ದೀನಿ. ಸುಮಾರು ಒಂದು 20 ಜನಕ್ಕೆ ರಿಸರ್ಚ್ಗೆ ಮಾರ್ಗದರ್ಶನವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದನೂ ಕೆಲವು ಸಾರಿ ನನ್ನ ಹತ್ರ ಬಂದು ವಿದ್ಯಾರ್ಥಿಗಳು PhD ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಬಂದು ಮಾರ್ಗದರ್ಶನವನ್ನು ತೊಗೊಂಡು ಹೋಗಿದ್ದಾರೆ. ಯಾರೇ ಬಂದರೂ ನಾವು 4 ಜನ ಶೇರ್ ಮಾಡಬೇಕು ಅನ್ನೋವಂಥದ್ದು ನಮ್ಮ ಇದು. ಸರ್, ಇವಾಗ ನಿಮ್ಮದು ರಿಟೈರ್ಡ್ ಟೈಮ್ ಬರುತ್ತೆ, ರಿಟೈರ್ಡ್ ಆಗ್ತೀರಾ. ರಿಟೈರ್ಡ್ ಆಗಾದ್ಮೇಲೆ ಏನಾದರೂ ಪ್ಲಾನ್ಸ್ ಇತ್ತಾ ನಿಮ್ಮದು? ಇವಾಗ ನೀವು ತರಳುಬಾಳು ಎಜುಕೇಷನಲ್ ಟ್ರಸ್ಟಲ್ಲಿ ಕೆಲಸ ಮಾಡೋದಕ್ಕಿಂತ ಅಥವಾ ತರಳುಬಾಳು ಎಜುಕೇಷನ್ ಸೊಸೈಟಿನಲ್ಲಿ ಕೆಲಸ ಮಾಡಬೇಕು ಅಂತ ಪ್ಲಾನ್ ಏನಾದರೂ? ಇಲ್ಲ. ನಾನು ರಿಟೈರ್ಡ್ ಆದಾಗ ನಮ್ಮ ವಿದ್ಯಾರ್ಥಿಗಳೆಲ್ಲ ಏನು ಮಾಡಿದರು, ಈಗ 30 ಬ್ಯಾಚಿನ ವಿದ್ಯಾರ್ಥಿಗಳಿದ್ರಲ್ಲ ಅವರೆಲ್ಲ ಸೇರಿಕೊಂಡು, ಪ್ಲಸ್ ಇಲ್ಲಿ M.Ed ಹೋಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು, ಸರ್ ತಮಗೊಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಇದ್ದೀವಿ ಅಂತಂದರೆ, ಇರಲಿ ಬಿಡ್ರಪ್ಪ ಏನದು ಟೀಚರ್ಗೆ ಮಾಮೂಲಿ ಇರುತ್ತೆ ಅಂತಂದರೆ, ಇಲ್ಲ ಸರ್ ನಾವೊಂದು ಅಭಿನಂದನಾ ಸಮಾರಂಭ ಮಾಡ್ತೀವಿ, ನೀವು ಒಪ್ಕೋಬೇಕು ಅಂದರು. ಸರಿ ಅಂತಂದ್ವಿ. ನಾನು 17ನೇ ಇಸ್ವಿ ಮೇ 31 ರಿಟೈರ್ಡ್ ಆಯಿತು. ಜೂನ್ 4ಕ್ಕೆ ಇಲ್ಲೇ ಗುಂಡಿ ಮಾದೇವಪ್ಪ ಛತ್ರದಲ್ಲೇ ನಮ್ಮ ವಿದ್ಯಾರ್ಥಿಗಳು ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ರು. ಸುಮಾರು ಒಂದು 3,000 ವಿದ್ಯಾರ್ಥಿಗಳು ಸೇರಿದ್ರಲ್ಲಿ, ಎಲ್ಲ ಹಿಂದಿನ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಸೇರಿದರು. ನಮ್ಮ ಡಾಕ್ಟರ್ ಸ್ವಾಮೀಜಿಯವರು, ಡಾಕ್ಟರ್ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಮಾಡಿಕೊಂಡ್ರು. ಗುರುರಾಜ್ ಕರ್ಜ್ಗೆ ಅವರನ್ನು ಅತಿಥಿಗಳಾಗಿ ಕರೆದಿದ್ರು. ಇನ್ನೊಬ್ಬರು ವೈಸ್ ಚಾನ್ಸಲರ್ ರಾಜಾ ಸಾಬ್ ಅಂತ ತುಮಕೂರು ಯೂನಿವರ್ಸಿಟಿನಲ್ಲಿದ್ದರು. ಅವರನ್ನು ಕರೆದು ಒಂದು ಅಭಿನಂದನಾ ಸಮಾರಂಭ ಮಾಡಿದರು. ಅವತ್ತೇ ಒಂದು ವಿಚಾರ ಸಂಕಿರಣನೂ ಮಾಡಿದ್ವಿ. ಡಾಕ್ಟರ್ ಶ್ರೀಕಂಠ ಸ್ವಾಮಿ ಅಂತ ಬೆಂಗಳೂರಿನವರು, ಮತ್ತು ಇಲ್ಲಿ ಪ್ರೇಮ ಅಂತ ಒಬ್ಬರು DDPI ಇದ್ದರು,
ರಾಜಾ ಸಾಬ್ ಇವರೆಲ್ಲ ಸೇರಿಕೊಂಡು ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಹನ ಕಾರ್ಯಕ್ರಮವನ್ನು ಮಾಡಿದರು. ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸ್ವಾಮೀಜಿಯವರು ಏನು ಸಲಹೆ ಮಾಡಿದರು ಅಂತಂದರೆ, ಅವರು ಅವತ್ತೆಲ್ಲ ಪ್ರೋಗ್ರಾಮಿನ ಇದೆಲ್ಲ ನಡೆದ್ಮೇಲೆ ಅಲ್ಲೇ ಹೇಳಿಬಿಟ್ರು, ನೋಡಿ ವಾಮದೇವಪ್ಪನವರು ನಿವೃತ್ತರಾಗಿದ್ದೀವಿ ಅಂತ ಹೇಳಿದ್ರೆ ಮನೆಗೆ ಸೇರ್ಕೋಬಾರ್ದು, ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಕೆಲಸ ಮಾಡಬೇಕು, ನಮ್ಮ ವಿದ್ಯಾಸಂಸ್ಥೆನಲ್ಲಿ ಬಂದು ಕೆಲಸ ಮಾಡಬೇಕು, ಯಾಕೆಂದರೆ ನಿಮ್ಮ ಈ ಜ್ಞಾನ ನಮ್ಮ ಇದಕ್ಕೂ ಉಪಯೋಗ ಆಗಲಿ. ಸುಮ್ಮನೆ ಏನೋ ಈಗೆಲ್ಲ ಏನು ಮಾಡ್ತಾರೆ, ಟೀಚರ್ಸ್ ಭಾಳ ಜನ ರಿಟೈರ್ಡ್ ಆದ ತಕ್ಷಣ ಹೋಗ್ತಾರೆ, ಒಂದು ತೋಟ ಮಾಡ್ಕೊಂಡು ಹೊಲದಲ್ಲಿ ಇದ್ಬಿಡ್ತಾರೆ, ನಿಮ್ಮ ಜ್ಞಾನ ಎಲ್ಲ ಉಪಯೋಗಕ್ಕೆ ಬರಲ್ಲ, ನೀವು ಇಷ್ಟೆಲ್ಲ ಮಾಡಿದ್ದೀರಿ ಅಂತಂದರೆ ಅದ್ರ ಜ್ಞಾನ ಶಿಕ್ಷಣ ಕ್ಷೇತ್ರಕ್ಕೆ ಉಪಯೋಗ ಆಗಬೇಕು, ಅದರಿಂದ ನೀವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಂದು ಅಲ್ಲಿ ಕೆಲಸ ಮಾಡಿ ಅಂತ ಹೇಳಿದರು. ನಾನು ರಿಟೈರ್ಡ್ ಆದ ತಕ್ಷಣವೇ ಅವರು ಅಲ್ಲಿ ಕರೆಸ್ಕೊಂಡ್ರು. ಅಲ್ಲಿ ವಿಶೇಷಾಧಿಕಾರಿ ಅಂತ ಕೆಲಸ ಮಾಡಿದೆ ಒಂದು 4 ವರ್ಷಗಳು. ವಿಶೇಷಾಧಿಕಾರಿ, ಸ್ಪೆಷಲ್ ಆಫೀಸರ್ ಅಂತ ಹೇಳಿ ನಾನು ಈ ಅಕಾಡೆಮಿಕ್ ಡೆವಲಪ್ಮೆಂಟ್ಗೆ ಶಾಲೆಗಳಿಗೆ ವಿಸಿಟ್ ಮಾಡೋದು, ಅವ್ರಿಗೆ ಮಾರ್ಗದರ್ಶನ ಮಾಡೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಪ್ರೊಫೆಸರ್ SP ರಂಗನಾಥ್ ಅಂತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದರು ಅವಾಗ, ರೀಸೆಂಟಾಗಿ ಎಕ್ಸ್ಪೈರ್ ಆದರು ಅವರು. ಸೊ ಅವರು ಆರೋಗ್ಯ ಈಗ ಒಂದು 2 ವರ್ಷ ಕೆಳಗೆ ಸ್ವಲ್ಪ ಹದಗೆಟ್ಟಿದೆ ಅಂತೇಳಿ ಆವಾಗ ನನಗೆ ಸ್ವಾಮೀಜಿಯವರು ನೀವೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜವಾಬ್ದಾರಿ ತಗೊಂಡು ನಿರ್ವಹಿಸಿ ಅಂತ ಹೇಳಿದರು. ಹಾಗಾಗಿ ಈಗ ನಾನು ನಿವೃತ್ತನಾದಾಗಿಂದ 17ರಿಂದ ಹಿಡಿದು ಇಲ್ಲಿವರೆಗೂ ಮತ್ತೆ ಪ್ರಮೋಷನ್ ಆಯಿತು. ಮತ್ತೆ ಪ್ರಮೋಷನ್ ಆಯಿತು, ಜವಾಬ್ದಾರಿನೂ ಜಾಸ್ತಿ ಆಯಿತು, ಜವಾಬ್ದಾರಿನೂ ಜಾಸ್ತಿ ಆಯಿತು. ಸೊ ಅಲ್ಲೂ ಅದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿಯ ನೇಮಕಾತಿಗಳು ಮತ್ತು ಶಾಲೆಗಳ ಏನಾದ್ರು ಸಮಸ್ಯೆಗಳಿದೆ ಅವೆಲ್ಲವುಗಳನ್ನು ಪರಿಹರಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ಈ ಸಮ್ಮರ್ನಲ್ಲಿ ಅಥವಾ ಮಿಡ್ ಟರ್ಮ್ ಹಾಲಿಡೇಸ್ನಲ್ಲಿ ಟೀಚರ್ಸ್ಗೆ ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ಈಗಲೂ ಟೀಚರ್ಸ್ಗಳಿಗೆ ಒಂದು ಮೌಲ್ಯಮಾಪನದ ಬಗ್ಗೆ ಇರ್ಬೋದು, ಅಥವಾ ಪಾಠಗಳಲ್ಲಿ ಟೆಕ್ನಾಲಜಿಯನ್ನು, ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೋದು, ಈಗ ಸ್ಮಾರ್ಟ್ ಬೋರ್ಡ್ಗಳು ಇಂಥವುಗಳನ್ನು ಹೇಗೆ ಬಳಸ್ಕೊಳ್ಬೋದು, ಡಿಜಿಟಲ್ ಇಂಟ್ರಾಕ್ಟಿವ್ ಬೋರ್ಡ್ಸ್ ಬಂದಿದೆ, ಅವುಗಳನ್ನು ಹೇಗೆ ಬಳಸ್ಕೊಳ್ಬೋದು, ಅಪ್ಡೇಟ್ ಆಗ್ಬೋದು, ಪ್ರಯೋಗಗಳನ್ನು ಹೇಗೆ ವಿದ್ಯಾರ್ಥಿಗಳಿಗೆ ಮಾಡಿ ನೀವು ಪರಿಣಾಮಕಾರಿಯಾಗಿ ಕಲಿಸ್ಬೋದು ಮಕ್ಕಳಿಗೆ, ನಿಮ್ಮ ಶಾಲೆಗಳಲ್ಲಿ ಹೇಗೆ ರಿಸಲ್ಟನ್ನು ಇಂಪ್ರೂವ್ ಮಾಡ್ಬೋದು, ಇಂಥವುಗಳ ಬಗ್ಗೆನೂ ನಾವು ನಮ್ಮ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೂ ಈಗಲೇ ನನ್ನ ಹಳೆಯ ಸ್ನೇಹಿತರುಗಳೇನಿದ್ದಾರೆ ಅವ್ರು ಬಿಡಲ್ಲ, ಅವ್ರವ್ರ ಕಾಲೇಜ್ಗಳಿಗೂ ವಿಶೇಷ ಉಪನ್ಯಾಸಗಳಿಗೆ ಕರೀತಾರೆ. ಮೊದಲೇ ಈ ಬಿಜಾಪುರ ಚಾಣಕ್ಯ ಅಕಾಡೆಮಿ ಅಂತಿದೆ, ಅವರು ಕರೀತಾಯಿದ್ರು ಭಾಳಷ್ಟು. ಇತ್ತೀಚೆಗೆ ನನಗೆ ಟೈಮ್ ಆಗದೆ ಹೋಗಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅವರಿಗೆ. ಅಲ್ಲಿ KS ಅಂತ ಎಲ್ಲ ಕೋಚಿಂಗಿಗೆ ಕರೀತಾಯಿದ್ರು. KS ಕೋಚಿಂಗ್ ಇರ್ಬೋದು, ಅಥವಾ ಈ ಟೀಚರ್ಸ್ ಕೋಚಿಂಗ್ಗಳಿದ್ದರೆ ಅಂಥವುಗಳಿಗೆ ಕೆಲವು ವಿಶೇಷ ತರಬೇತಿ ಕೊಡೋದಕ್ಕೆ ಕರೀತಾಯಿದ್ರು. ಅಲ್ಲಿ ಸುಮಾರು ಒಂದು ಕೋಚಿಂಗ್ ಕ್ಲಾಸ್ ಅಂದರೆ 500ರಿಂದ 1000 ವಿದ್ಯಾರ್ಥಿಗಳಿರ್ತಿದ್ರು ಒಂದು ಕ್ಲಾಸಲ್ಲಿ. ಅಂತ ಒಂದು ದೊಡ್ಡ ಹಾಲಲ್ಲಿ ಕೂರಿಸ್ಬಿಡ್ತಿದ್ರು, ಅಲ್ಲಿ ಮೈಕ್ ಹಾಕಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ವಿ. ಆ ಥರ ನಿರಂತರವಾಗಿ ನಾವು ಇದರಲ್ಲೇ ತೊಡ್ಕೊಂಡಿದ್ದೇವೆ, ಟೀಚಿಂಗಲ್ಲೇ ತೊಡ್ಕೊಂಡಿದ್ದೀವಿ. ಹಾಗಾಗಿ ಅಗ್ರಿಕಲ್ಚರ್ ಕಡೆ ಏನಿಷ್ಟು ನಾನು ಗಮನ ಹರಿಸಿಲ್ಲ. ಪಾಪ ನಮ್ಮ ಅಣ್ಣಾರೇ ಅದನ್ನೆಲ್ಲ ನೋಡ್ಕೊತಿದ್ರು ಅವರು, ಯಾಕೆಂದ್ರೆ ಅವರು ನಿವೃತ್ತರಾದಮೇಲೆ ಸಂಪೂರ್ಣ ನಮ್ಮ ಜಮೀನು, ಈಗಲೂ ನನ್ನ ಜಮೀನು ಅವ್ರ ಜಮೀನು ಅಂತ ಏನಿಲ್ಲ, ಎಲ್ಲ ಅವರೇ ನೋಡ್ಕೊತಾರೆ. ಅವರೇ ಪಾಪ ನನ್ನನ್ನು ಬಾಲ್ಯದಿಂದ ಚೆನ್ನಾಗಿ ನೋಡಿಕೊಂಡು ನನಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಂದು ಒಳ್ಳೆ ಉದ್ಯೋಗ ಸಿಗೋವರೆಗೂ ನಮ್ಮನಿಗೆಲ್ಲ ಮಾರ್ಗದರ್ಶನ ಮಾಡ್ತಾ ಬಂದವರು ನಮ್ಮ ಅಣ್ಣ. ಯಾಕೆಂದರೆ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತೀರ್ಕೊಂಬಿಟ್ರು. ನಾನಿನ್ನೂ ಎಷ್ಟು 5ನೇ ಕ್ಲಾಸಲ್ಲಿ ಇದ್ದೇನೆ, ಅವಾಗಲೇ ತೀರ್ಕೊಂಬಿಟ್ರು. ಅವಾಗಿಂದನೂ ನಮ್ಮ ಅಣ್ಣ, ಅತ್ತಿಗೆ ಇವರೆಲ್ಲರೂ, ನಮ್ಮ ತಾಯಿ ಇವರೇ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಂಥವ್ರು. ಹಾಗಾಗಿ ನಾವು ಸಂಪೂರ್ಣ ಇದರಲ್ಲೇ ಶಿಕ್ಷಣದಲ್ಲೇ ತೊಡ್ಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಒಂದಿಷ್ಟು ಕೊಡುಗೆಗಳನ್ನು ನೀಡ್ಬೋದು ಅನ್ನೋಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಬಂದಿದ್ದೀವಿ. ಇಲಾಖೆ ಜೊತೆಗೂ ಭಾಳಷ್ಟು ಸಂಪರ್ಕ ಇಟ್ಕೊಂಡಿದ್ದೆ ನಾನು, ಶಿಕ್ಷಣ ಇಲಾಖೆ ಜೊತೆಗೆ. ಅಲ್ಲಿ ಅವರು ಏನು ಟ್ರೈನಿಂಗ್ಗಳು ಮಾಡ್ತಾರೆ, ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿ, ಅದೇ ರೀತಿ DSCRT ಅಂತ ಏನಿದೆಯಲ್ಲ, ಆ DSCRTನವ್ರು ಏನು ಬುಕ್ಗಳನ್ನು ಮಾಡ್ತಾರೆ, ಆ ಬುಕ್ನಲ್ಲಿ ಒಂದು ಪ್ರಿಪ್ರೇಷನ್ ಕಮಿಟಿನಲ್ಲಿ ಸೇರ್ಕೊಳ್ತಿದ್ದೆ ಮುಂಚೆ. ಈಗ ಉದಾಹರಣೆಗೆ ರಿವ್ಯೂವರ್ ಆಗಿ ಇರ್ತಿದ್ದೆ. PUCನಲ್ಲಿ ಎಜುಕೇಷನ್ ಬುಕ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಈಗ ಎಜುಕೇಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಆ 2 ಬುಕ್ಗಳ ರಿವ್ಯೂವರ್ ನಾನು. 2 ಬುಕ್ಗಳನ್ನು ರಿವ್ಯೂ ಮಾಡಿ ಅವು ಹೇಗಿರಬೇಕು ಅಂತೇಳಿ ಅಂತಿಮವಾಗಿ. ಮತ್ತೀಗ 8th ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ ಬುಕ್ ಇದೆ, ಅದಕ್ಕೆ ರಿವ್ಯೂ ಕಮಿಟಿನಲ್ಲಿ ನಾನಿದ್ದೀನಿ. 9th ಸ್ಟ್ಯಾಂಡರ್ಡ್ ಬಯಾಲಜಿ ಬುಕ್ಗೆ ರಿವ್ಯೂ ಕಮಿಟಿನಲ್ಲಿ ಇದ್ದೀನಿ ನಾನು.
ಈ ಸ್ಟೇಟಲ್ಲಿ ಡಿಪಾರ್ಟ್ಮೆಂಟ್ ಜೊತೆಗೂ ಒಳ್ಳೆ ಸಂಪರ್ಕ ಇತ್ತು ನನಗೆ. ಆಮೇಲೆ NTSC ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತೇಳಿ. ಅದು 2 ಲೆವೆಲಲ್ಲಿ ನಡೆಯುತ್ತೆ, ನಿಮಗೆ ಗೊತ್ತಿರ್ಬೋದು. ಒಂದು ಸ್ಟೇಟ್ ಲೆವೆಲಲ್ಲಿ, ಇನ್ನೊಂದು ನ್ಯಾಷನಲ್ ಲೆವೆಲಲ್ಲಿ 2 ಸರಿ ನಡೆಯುತ್ತೆ. ನವಂಬರಲ್ಲಿ ಸ್ಟೇಟ್ ಲೆವೆಲಲ್ಲಿ. ಇದರಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವರು ನ್ಯಾಷನಲ್ ಲೆವೆಲ್ಲಿಗೆ ಬರೀಬೇಕಾಗುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಅವರು ಪಾಸ್ ಆದರು ಅಂತ ಅಂದರೆ ಅಂಟಿಲ್ ದೇರ್ PhD ಡಿಗ್ರಿ ದೇ ವಿಲ್ ಗೆಟ್ ದಿ ಸ್ಕಾಲರ್ಶಿಪ್. ಆ ಥರ ಎಕ್ಸಾಮಿನೇಷನ್ ಅದು. ಅಂತಹ ಒಂದು ಎಕ್ಸಾಮಿನೇಷನ್ ಸ್ಟೇಟ್ ಲೆವೆಲ್ ನಡೀತಲ್ಲ, ಆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ನಾನಿದ್ದೆ. ಸುಮಾರು ಒಂದು 10 ವರ್ಷಗಳ ಕಾಲ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ನೀವು ರೆಡಿ ಮಾಡ್ತಾ ಇದ್ರಿ? ರೆಡಿ ಮಾಡ್ತಾಯಿದ್ದೆ. ಸುಮಾರು ಒಂದು 10 ವರ್ಷಗಳ ಕಾಲ ಮೆಂಟಲ್ ಎಬಿಲಿಟಿ ಟೆಸ್ಟ್ಗಳನ್ನು ಅದಕ್ಕೆ ರೆಡಿ ಮಾಡಿಕೊಡ್ತಿದ್ದೆ. ಅದ್ರ ಮೆಂಬರ್ ಆಗಿದ್ದೆ, ನಂತರ ಅದ್ರ ಚೇರ್ಮನ್ ಆಗಿ ಕೆಲಸ ಮಾಡಿದೆ. ಹಾಗಾಗಿ ನಿರಂತರವಾಗಿ ಡಿಪಾರ್ಟ್ಮೆಂಟ್ ಜೊತೆಗೆ ತೊಡ್ಕೊಂಡು ನಮ್ಮ ಕಾಲೇಜಿನ ಜೊತೆಗೇ ಆ ಇಲಾಖೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದೆ. ಆಮೇಲೆ ಹಲವಾರು ವಿಶ್ವವಿದ್ಯಾಲಯಗಳ ಜೊತೆಗೂ ನನಗೆ ಸಂಪರ್ಕ ಇತ್ತು. PhDಗೆ ಒಬ್ಬ ಎಕ್ಸಾಮಿನರ್ ಆಗಿ ಚೆನ್ನೈಗೆ, ಕೇರಳಕ್ಕೆ, ಆಂಧ್ರಗೆ, ಬೇರೆ ಬೇರೆ ಯೂನಿವರ್ಸಿಟಿಗಳಿಗೂ ನಾನು ಒಬ್ಬ ಎಕ್ಸಾಮಿನರ್ ಆಗಿ ವರ್ಕ್ ಮಾಡಿದ್ದೆ. ನಿಮ್ಮ ಮತ್ತು ತರಳಬಾಳ ಶ್ರೀಗಳ ಬಾಂಧವ್ಯದ ಬಗ್ಗೆ ಒಂದಷ್ಟು ಮಾತು ಸರ್. ಇಲ್ಲ, ತುಂಬ ಅವರಿಗೆ, ಸ್ವಾಮೀಜಿ ಅವ್ರಿಗೆ ಏನಂದರೆ ಚೆನ್ನಾಗಿ ಕೆಲಸ ಮಾಡೋವಂಥವ್ರ ಬಗ್ಗೆ ಹೆಚ್ಚು ವಿಶ್ವಾಸ ಇದೆ. ಹಾಗಾಗಿ ನನ್ನ ಬಗ್ಗೆ ನನಗೆ ಗೊತ್ತಿದ್ದಾಗೆ ಅವರಿಗೆ ತುಂಬ ವಿಶ್ವಾಸ ಇದೆ. ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದನ್ನು ಯಾವಾಗಲೂ ಪ್ರೋತ್ಸಾಹಿಸ್ತಾರೆ. ಅದರಿಂದ ನಮ್ಮ ಶಾಲೆಗಳಲ್ಲಿ ಏನಾದ್ರು ಸುಧಾರಣೆ ತರಬೇಕು ಅಂತ ನಾವೇನಾದ್ರು ಸಲಹೆ ಕೊಟ್ಟರೆ ಖಂಡಿತ ಅದನ್ನು ಅವರು ಸ್ವೀಕರಿಸ್ತಾರೆ. ಅಂಥದನ್ನು ಮಾಡಿ, ಒಳ್ಳೆಯದನ್ನು ಮಾಡಿ, ನಮ್ಮ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತೀವಿ ಅಂದರೆ ಕೊಡಿ, ಅವ್ರಿಗೆ ಟ್ರೈನ್ ಮಾಡಿ ಅಂತೇಳಿ ನಮಗೆ ನಿರಂತರವಾಗಿ ಅವರು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಮತ್ತು ಈಗ ನೇಮಕಾತಿ ಇಂಥವುಗಳೆಲ್ಲ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾರೆ, ಅದನ್ನೆಲ್ಲ ನಾವು ನಿರ್ವಹಿಸ್ತಾ ಇದ್ದೀವಿ. ಸೊ ಅವರಿಂದ ನಮಗೆ ಯಾವುದೇ ಇದಿಲ್ಲ. ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂದ್ರೂ ಅದನ್ನು ಪ್ರೋತ್ಸಾಹಿಸ್ತಕ್ಕಂತಹ ಒಂದು ವಿಶಾಲವಾದಂಥ ಮನೋಭಾವ ಜಗತ್ತಿದೆ. ಆಮೇಲೆ ಹೈಲಿ ಟೆಕ್ನಿಕಲ್ ನಾಲೆಡ್ಜ್ ಇರುವಂತಹ ಸ್ವಾಮೀಜಿಗಳು, ಹೈಲಿ ಟೆಕ್ನಿಕಲ್ ನಾಲೆಡ್ಜ್ ಇರುವಂಥವ್ರು. ಕಂಪ್ಯೂಟರ್ನಲ್ಲಿ ಯು ಕ್ಯಾನ್ ಮೇಕ್ ವಂಡರ್ಸ್ ಅಂತೇಳಿ ಅವರೇ ಮಾಡಿ ತೋರಿಸ್ಬಿಡ್ತಾರೆ. ನೀವು ಕೋವಿಡಲ್ಲಿ ಎಲ್ಲೂ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇರಲಿಲ್ಲ. ಅವರೇ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದರು. 250 ಇನ್ಸ್ಟಿಟ್ಯೂಷನ್ಸ್ಗಳ ಮಾಹಿತಿ ಬರೀ ಮೊಬೈಲ್ನಲ್ಲಿ ಸಿಗೋಂಗೆ ಮಾಡಿದ್ದಾರೆ. ಈಗ ನನ್ನ ಮೊಬೈಲಲ್ಲಿದೆ, ನಿಮ್ಗೆ ತೋರಿಸ್ಬೋದು ನಾನು. ಈಗ ಒಂದು ಓಪನ್ ಮಾಡಿದರೆ ಆ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಇವತ್ತು ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ, ಇಲ್ಲಿ ಏನಾಗಿದೆ, ಪ್ರತಿಯೊಂದು ಮಾಹಿತಿ ಆ ಮೊಬೈಲಲ್ಲಿ ಆ್ಯಪಲ್ಲಿ ಸಿಗುತ್ತೆ. ಅಂಥ ಆ್ಯಪನ್ನು ಡೆವಲಪ್ ಮಾಡ್ದವರು. ಟೆಕ್ನಾಲಜಿನಲ್ಲಿ ಅಷ್ಟು ಪರಿಣತಿ ಇದೆ ಅವರಿಗೆ. ಆ ಕೋವಿಡ್ ಟೈಮಲ್ಲಿ ನೀವು ಯಾರಲ್ಲಿ ಹೋಗೋದೇ ಬೇಕಿಲ್ಲ ಸ್ಕೂಲ್ಗೆ, ಆ ಮಾಹಿತಿ ಇಲ್ಲೇ ನಮ್ಮ ಹತ್ರ ಮೊಬೈಲಲ್ಲೇ ಸಿಗ್ತಿತ್ತು. ಹೀಗೆ ನಾನೊಬ್ಬ ಅಡ್ಮಿನಿಸ್ಟ್ರೇಟ್ರಾಗಿ 250 ಇನ್ಸ್ಟಿಟ್ಯೂಷನ್ದು ಮಾಹಿತಿ ನನಗೆ ಮೊಬೈಲಲ್ಲಿದೆ. ಅದನ್ನು ಜಸ್ಟ್ ಓಪನ್ ಮಾಡಿದರೆ ಆ್ಯಪು, ಇವತ್ತಿಂಥ ಸ್ಕೂಲಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೆ, ಯಾರಿಲ್ಲ. ಅದನ್ನು ಮಾಡಿದ್ದು ಶ್ರೀಗಳು, ಅವರೇ ಮಾಡಿದ್ದು. ಅದನ್ನು ಜಗದ್ಗುರುಗಳೇ ಮಾಡಿಕೊಟ್ಟಿದ್ದು. ಸೊ ಆ ಥರದ ಆ್ಯಪ್ಗಳೇನಿದೆಯಲ್ಲ, ಆ್ಯಪ್ಗಳು ಡೆವಲಪ್ ಮಾಡೋದಿರಲಿ, ಟೀಚಿಂಗಲ್ಲಿ ಹೇಗೆ ಸುಧಾರಣೆಗಳನ್ನು ತರಬೇಕು ಅಂತ ಬಹಳಷ್ಟು ಆಲೋಚನೆಗಳು ಅವ್ರಿಗಿದೆ. ಸೊ ಹಾಗಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ. ಮತ್ತು ನಮ್ಮ ಸಿರಿಗೆರೆನಲ್ಲಿ ನಿಮ್ಗೆ ಗೊತ್ತಿದೆಯೋ ಇಲ್ಲ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 2,500 ಮಕ್ಕಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕೊಟ್ಟಿದ್ದಾರೆ ಸಿರಿಗೆರೆನಲ್ಲಿ. ಸುಮಾರು 1,200 ಹುಡುಗಿಯರಿದ್ದಾರೆ. ಇನ್ನೂ 1,000 ಮಕ್ಕಳನ್ನ ವರ್ಷ ವಾಪಸ್ ಕಳಿಸ್ತೀವಿ. ಅಕಾಮಿಡೇಷನ್ ಇಲ್ಲ, ಬಿಲ್ಡಿಂಗ್ ಅಷ್ಟು ಸಫಿಷಿಯೆಂಟ್ ಇಲ್ಲ ಅಂತೇಳಿ. 2,500 ಆದರೂ ಬರೀ ಹೆಣ್ಮಕ್ಳೇ ಬರ್ತಾರೆ. ಆದರೆ ಹುಡುಗರು 1,300 ಇದ್ದಾರೆ, ಹುಡುಗಿಯರು 1,200. 2,500 ಮಕ್ಕಳಿದ್ದಾರೆ. ಪ್ರತಿ ದಿನಕ್ಕೆ 5 ಕ್ವಿಂಟಲ್ನಷ್ಟು ರೈಸ್ ಬೇಕು ಅವ್ರಿಗೆ. ಅದು ಕಂಪ್ಲೀಟ್ ಉಚಿತ. ಅಂದರೆ ಅವ್ರಿಗೆ ಏನಂದರೆ, ಗ್ರಾಮೀಣ ಪ್ರದೇಶದ ನಮ್ಮ ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೇ ಹಳ್ಳಿಗಳಲ್ಲಿ. ಅವರ ಮುಖ್ಯವಾದಂಥ ಉದ್ದೇಶ ಏನಿತ್ತು ಅಂದರೆ, ನಮ್ಮ ಹೆಣ್ಮಕ್ಳು ಸುಶಿಕ್ಷಿತರಾಗಬೇಕು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿತ್ತು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಯಾರು ಹೆಣ್ಮಕ್ಳನ್ನು ಪಟ್ಟಣಕ್ಕೆ ಓದಕ್ಕೆ ಕಳಿಸ್ತಿದ್ದಿಲ್ಲ. ಅವ್ರ ಊರಲ್ಲಿರೋದು 5-6 7ನೇ ಕ್ಲಾಸ್ ಇತ್ತು ಅಂದರೆ ಅಲ್ಲಿ ಕ್ಲೋಸ್ ಮುಗಿಸ್ಬಿಡ್ತಿದ್ರು. ಅದಕ್ಕೆ ಅವ್ರು ಹಂಗೆ ಆಗಬಾರ್ದು ಅಂತೇಳಿ ಆ ಹಳ್ಳಿನಲ್ಲಿ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದರು. 70-90 ಹೈಸ್ಕೂಲ್ಗಳನ್ನು ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದರು. ಹಾಗಾಗಿ ಅದನ್ನು ಇವರು ಇವತ್ತು ಕಂಟಿನ್ಯೂ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಇವತ್ತು ಅವರೊಂದು 100 ಸ್ಟಾರ್ಟ್ ಮಾಡಿದರು, ಇವರೊಂದು 100 ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಇದೆ. ಹಾಗಾಗಿ ನಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಒಂದಾದ್ರಿಂದ ಏನು ಅಂದರೆ, ನನಗೆ ಇದು ಪುಸ್ತಕಗಳನ್ನು ಬರೆಯೋಕ್ಕಾಗ್ತಾ ಇಲ್ಲ ಹೆಚ್ಚಾಗಿ. ಈಗ ಅದ್ರ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ
ಪುಸ್ತಕಗಳನ್ನು ಬರೆಯೋಕ್ಕಾಗ್ತಿಲ್ಲ. ಅದ್ರ ಮಧ್ಯೆನೂ ಇದೊಂದು ಉದಾಹರಣೆಗೆ ದಾರಿದೀಪ ಈ ಥರದ ಕೆಲವನ್ನ ಮಾಡಿದ್ದೀನಿ. ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಮಾಡಿರೋಂಥ. ನನಗೆ ನಾನೇ ದಾರಿದೀಪ. ಎಷ್ಟು ಬುಕ್ಸ್ ಬರೆದಿದ್ದೀರಾ ಸರ್ ನೀವು? 16 ಬುಕ್ಗಳು ಬಂದಿದೆ. ಓಕೆ, ಯಾವ್ಯಾವುದು ಅಂತ ಹೇಳ್ಬೋದಾ ಸರ್? ಓಕೆ, ಶೈಕ್ಷಣಿಕ ಮನೋವಿಜ್ಞಾನ ಮೊದಲನೇದು. ಆಮೇಲೆ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅನ್ನುವಂಥದ್ದು. ಅದ್ರ ಜೊತೆ ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್, ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ ಅಂತೇಳಿ. ಅದ್ರ ಜೊತೆಗೆ ಸೈಕಾಲಜಿ ಆಫ್ ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆನ್ಸ್, ಬಾಲ್ಯ ಮತ್ತು ಹದಿಹರೆಯ ಅಂತೇಳಿ. ಈ ಮಕ್ಕಳು ಬಾಲ್ಯ ಮತ್ತು ಹದಿಹರೆಯದಲ್ಲಿ ಅವ್ರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂತೇಳಿದ್ದು. ಅದ್ರ ಜೊತೆ ಸೈಕಾಲಜಿ ಲರ್ನರ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್, ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್. ಸೊ ಈ ಥರದ ಇಂಗ್ಲೀಷ್ ಪುಸ್ತಕಗಳು ಇದೆ, ಕನ್ನಡ ಪುಸ್ತಕಗಳು ಇದೆ. ಮೌಲ್ಯಮಾಪನ, ಶೈಕ್ಷಣಿಕ ಮೌಲ್ಯಮಾಪನ, ಸಂಖ್ಯಾಶಾಸ್ತ್ರ ಅಂತ ಒಂದು ಬುಕ್ ಇದೆ, ಸಂಖ್ಯಾಶಾಸ್ತ್ರ ಅಂತ ಒಂದಿದೆ. ಅಂಡರ್ ಅಚೀವ್ಮೆಂಟ್ ಇನ್ ಬಯಾಲಜಿ ಅಂತೇಳಿ ನನ್ನ ರಿಸರ್ಚ್ ಥೀಸಿಸ್ ಬುಕ್ ಅದು. ಅದನ್ನು ಡೆಲ್ಲಿನವರು ಪಬ್ಲಿಷ್ ಮಾಡಿದ್ದಾರೆ, ಡಿಸ್ಕವರಿ ಪಬ್ಲಿಷಿಂಗ್ ಹೌಸ್ ಅಂತ ಹೇಳಿ ಅವರು ಪಬ್ಲಿಷ್ ಮಾಡಿದ್ದಾರೆ ಅದನ್ನು. ಸೊ ಆ ಥರದ ಮತ್ತು ಇದ್ರ ಜೊತೆಗೆ ಎಡಿಟ್ ಸಹ ಮಾಡಿದ್ದೀನಿ ಕೆಲವು. ನಮ್ಮ ನ್ಯಾಷನಲ್ ಸೆಮಿನಾರ್ಗಳನ್ನು ನಾನು ಪ್ರಿನ್ಸಿಪಾಲ್ ಆಗಿದ್ದಾಗ 5 ಸೆಮಿನಾರ್ಗಳನ್ನು ಮಾಡಿದ್ದೀನಿ, ನ್ಯಾಷನಲ್ ಸೆಮಿನಾರ್ಗಳನ್ನು. ಸೊ ಆವಾಗ ಅವನ್ನ ಸೆಮಿನಾರ್ಗಳ ಟೈಪಲ್ಲಿ ನಾವೇನು ಪೇಪರ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನು ಕಂಪೆಂಡಿಯಮ್ ಮಾಡಿದ್ದೀವಿ. ಕಂಪೆಂಡಿಯಮ್ ಮಾಡಿ ಅಂತಹ ಒಂದು 3 ಗ್ರಂಥಗಳನ್ನು ಎಡಿಟರಾಗಿ ಪ್ರಕಟಿಸಿದ್ದೀನಿ. ಆ ಥರದ್ದು ಮನೆ ಒಳಗಡೆ ಬಂದಾಗ ಇಷ್ಟೆಲ್ಲ ಅವಾರ್ಡ್ ನೋಡಿ ನನಗೆ ಯಾವತ್ತು ತಗೋಬೇಕು ಅಲ್ಲ ಅದರಲ್ಲಿ ಇದ್ರ 2ರಷ್ಟನ್ನು ಒಂದು ಬಾಕ್ಸಲ್ಲಿ ತುಂಬಿಟ್ಬಿಟ್ಟಿದ್ದೀರಾ, ಸ್ಪೇಸ್ ಆಲ್ದು ಅಂತ ಹೇಳ್ಬಿಟ್ಟು. ಅಲ್ಲ, ಎಷ್ಟು ಅವಾರ್ಡ್ ಅರಸ್ ಬಂದಿದೆ ಸರ್ ನಿಮಗೆ? ಪ್ರಮುಖವಾಗಿ ನನಗೆ ಅಂಥವು ಬೇಕಾದಷ್ಟು ಇರುತ್ತೆ. ಈಗ ಪ್ರಮುಖವಾಗಿ ಒಂದು 10 ಅವಾರ್ಡ್ಗಳನ್ನು ಲಿಸ್ಟ್ ಮಾಡಿದ್ದೀವಿ. ಅದರಲ್ಲಿ ನನಗೆ ಮೊದಲನೇ ಅವಾರ್ಡ್ ಅಂತ ಬಂದಿದ್ದು ನಾನು ಎಮ್.ಎಡನ್ನು ಓದಿದಾಗ. ಎಮ್.ಎಡ್ನಲ್ಲಿ ಸೆಕೆಂಡ್ ರ್ಯಾಂಕಿಗೆ ಒಂದು ಕ್ಯಾಶ್ ಪ್ರೈಸ್ ಬಂತು. ಆವಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಡಿಸರ್ಟೇಷನ್ಗೆ ಒಂದು ಬೆಂಗಳೂರು ಟರ್ಫ್ ಕ್ಲಬ್ನವ್ರು ಒಂದು ಕ್ಯಾಶ್ ಪ್ರೈಸ್ ಕೊಟ್ಟರು. ಅದು 2 ಅವಾರ್ಡ್ ಬಂತು. ಸೊ ಅದಾದಮೇಲೆ ನಂತರ 2005ರಲ್ಲಿ ಶಿಕ್ಷಣ ಭೂಷಣ ಅಂತ ಒಂದು ಅವಾರ್ಡನ್ನು ಶಿವಮೊಗ್ಗ ಖಗೋಳ ವಿಜ್ಞಾನ ಸಂಘದವರು ಕೊಟ್ಟಿದ್ದರು. ಆಮೇಲೆ ಬೋಲ್ಟ್ ಅವಾರ್ಡ್ ಅಂತ ಏರ್ ಇಂಡಿಯಾ ಮತ್ತು ಪ್ರಜಾವಾಣಿಯವರು. ಬೋಲ್ಟ್ ಅಂದರೆ ಬ್ರಾಡ್ ಔಟ್ಲುಕ್ ಲರ್ನರ್ ಟೀಚರ್ ಅವಾರ್ಡ್ ಅಂತ. ಆವಾಗ ಬೋಲ್ಟ್ ಅಂತ ಅದು ಶಾರ್ಟ್ ಫಾರ್ಮ್. ಅದು ಬ್ರಾಡ್ ಔಟ್ಲುಕ್, ವಿಶಾಲ ದೃಷ್ಟಿಕೋನದ ಅಧ್ಯಯನಶೀಲ ಶಿಕ್ಷಕ ಪ್ರಶಸ್ತಿ ಅಂತೇಳಿ. ಅದನ್ನು ರಾಜ್ಯ ಮಟ್ಟದಲ್ಲಿ ಆ ವರ್ಷ ಜಿಲ್ಲೆಗೂ ಬಂತು ನನಗೆ. ಮತ್ತು ಜಿಲ್ಲೆಯವರು ರಾಜ್ಯ ಕಾಂಪೀಟ್ ಮಾಡಿದಾಗ ರಾಜ್ಯದ ಮಟ್ಟದಲ್ಲೂ ಪ್ರಶಸ್ತಿ ಸಿಕ್ತು ನನಗೆ. ಸೊ ಆ 2 ಪ್ರಶಸ್ತಿಗಳು ಬೋಲ್ಟ್ ಅವಾರ್ಡ್ ಅಂತ ಬಂತು. ನಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸಾಧನಾ ಎಜುಕೇಟರ್ ಆಫ್ ದಿ ಡಿಕೇಡ್, ಸಾಧನಾ ಅಕಾಡೆಮಿ ಅಂತ ಇದೆ, ಅವರು ಅದನ್ನು ಎಜುಕೇಟರ್ ಆಫ್ ದಿ ಡಿಕೇಡ್ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಅದಾದಮೇಲೆ H. ನರಸಿಂಹಯ್ಯ ಪ್ರಶಸ್ತಿಯನ್ನು ಕೊಟ್ಟರು ವಿಜ್ಞಾನ ಇದರಿಂದ. ಮತ್ತು ಸೋಮೇಶ್ವರ ಇವರು ಶಿಕ್ಷಣ ಸಿರಿ ಅನ್ನೋಂಥ ಪ್ರಶಸ್ತಿನ ಕೊಟ್ಟಿದ್ದಾರೆ. ಸೋಮೇಶ್ವರ ಶಿಕ್ಷಣ ಸಿರಿ ಅನ್ನೋಂಥ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅನುಪಮ ಗುರುಚೇತನ ಅಂತೇಳಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಮಾಡಿದಾಗ ಅದನ್ನು ಅನುಪಮ ಗುರುಚೇತನ ಅನ್ನೋಂಥ ಪ್ರಶಸ್ತಿನ ಕೊಟ್ಟರು. ಇತ್ತೀಚೆಗೆ ಕನ್ನಡ ಫಿಲ್ಮ್ ಚೇಂಬರ್ನಿಂದ ಒಂದು ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅವೇನು ನಮಗೇನು ಅದ್ರ ಹಿಂದೆ ಯಾವುದೋ ಓದೋರಲ್ಲ, ಅವಾಗೇ ಕೆಲವು ಪ್ರಶಸ್ತಿಗಳು ಬಂದಿದೆ. ಸೊ ಆದರೆ ಪ್ರಶಸ್ತಿಗಳಿಗಿಂತ ಮುಖ್ಯವಾಗಿ ನಾವು ಈ ಕ್ಷೇತ್ರದಲ್ಲಿದ್ದಾಗ ಏನಾದರೂ ಈ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಒಂದು ತೃಪ್ತಿ ಇದೆ ಅಂದರೆ. ಸರ್, ನನಗೆ ನೀವು ಕಂಡಂಥ ಎಜುಕೇಷನ್ ಸಿಸ್ಟಮಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಸರ್? ಖಂಡಿತವಾಗ್ಲೂ ಬೇಕಾಗಿದೆ. ಒಂದು ಕೆಲವು ಮುಖ್ಯವಾಗಿರುವಂಥ ಅಂಶಗಳು ಅಂದರೆ ನಾವಿರ್ಬೋದು, ದೊಡ್ಡ ಸಾಧನೆ ಮಾಡಿದಂಥ ವಿಜ್ಞಾನಿಗಳಿರ್ಬೋದು. ಈಗ ಅಬ್ದುಲ್ ಕಲಾಂ ಇರಲಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಇರಲಿ, ದೊಡ್ಡ ವ್ಯಕ್ತಿ C.N. ರಾವ್ ಅಂತವರು, ಅವರೆಲ್ಲ ಮೂಲತಃ ಓದಿದ್ದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮುಂದೆ ಅವರು ಇಂಗ್ಲೀಷ್ ಓದ್ಬೋದು, ಬೇರೆ ಹಲವಾರು ಭಾಷೆಗಳನ್ನು ಮಾತನಾಡಿದಂಥವ್ರು ಇದ್ದಾರೆ. ರಾಧಾಕೃಷ್ಣನ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ತಮಿಳ್ನಲ್ಲಿ ಓದಿ ತಮಿಳ್ ಟೀಚರ್ ಆಗಿದ್ದಂಥವರು ಅವತ್ತು 14 ಭಾಷೆಗಳನ್ನು ಮಾತನಾಡ್ತಾಯಿದ್ರು ಅವರು. ಹಾಗೆ
ಮಕ್ಕಳಿಗೆ ಮೂಲತಃ ಶಿಕ್ಷಣ ಬೇಕಾಗಿರೋದು ಮಾತೃಭಾಷೆಯಲ್ಲಿ. ಆದರೆ ನಾವೇನು ಮಾಡಿದ್ದೀವಿ ಇವತ್ತು ಅಂದರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ತುರುಕ್ತಾ ಇದ್ದೀವಿ ಅಷ್ಟೇ. ಒತ್ತಾಯ ಮಾಡಿ ನಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ಮಲ್ಲೇ ಓದಿದರೆ ಭಾಳ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇವತ್ತು ನಮ್ಮ ಜನರಲ್ಲಿದೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಇವತ್ತೇನಾಗಿದೆ ಅಂದರೆ ಹಳ್ಳಿಗಳಲ್ಲಿರುವಂಥ ಶಾಲೆಗಳು ಮುಚ್ತಾ ಇದ್ದಾವೆ. ಹಳ್ಳಿಗಳಿಂದ ಮಕ್ಕಳನ್ನು ಬಸ್ಗಳಲ್ಲಿ ಕರ್ಕೊಂಬಂದು ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಓದಿಸಿದ್ರೆ ನಮ್ಮ ಮಕ್ಕಳಿಗೆ ದೊಡ್ಡ ಸಾಧನೆ ಮಾಡಿಬಿಡ್ತಾರೆ ಎನ್ನುವಂತಹ ತಪ್ಪು ಕಲ್ಪನೆ ಖಂಡಿತ ಇದೆ. ಭಾಷೆ ಮೊದಲು ಪರಿಕಲ್ಪನೆಗಳನ್ನು ಮಗು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದು ಮಾತೃಭಾಷೆಯಲ್ಲಿ ಮಾತ್ರ ಸಾಧ್ಯ. ಅದರಿಂದ ಮಾತೃಭಾಷೆಯಲ್ಲೇ ಮಗುವಿಗೆ ಶಿಕ್ಷಣ ಕೊಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲೇ ನಾವು ಹೇಳ್ತಾ ಇದ್ದೀವಿ ಇವತ್ತು ಕಂಠಪಾಠ ಮಾಡಿ ಕಲಿತಾರೆ ಮಕ್ಕಳಷ್ಟೇ. ಬಾಲ್ಯದಲ್ಲಿ ನಿಮ್ಗೆ ಗೊತ್ತಿದೆ, ಕಂಠಪಾಠ ಮಾಡ್ತಾರೆ, ರೀಪ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ. ನಾವು ರೀಪ್ರೊಡ್ಯೂಸ್ ಮಾಡೋರಾಗಿ ಮಾಡಬೇಕಾಗಿಲ್ಲ. ನಮ್ಮ ಮಕ್ಕಳು ಜ್ಞಾನವನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳನ್ನಾಗಿ ಮಾಡಬೇಕಾಗಿದೆ. ವಿ ಶುಡ್ ಮೇಕ್ ದಮ್ ದಿ ಕನ್ಸ್ಟ್ರಕ್ಟರ್ಸ್ ಆಫ್ ನ್ಯೂ ನಾಲೆಡ್ಜ್. ಹೊಸ ಜ್ಞಾನವನ್ನು ಸೃಷ್ಟಿಸ್ತಕ್ಕಂಥ ವ್ಯಕ್ತಿಗಳನ್ನು ರೂಪಿಸಬೇಕೇ ಹೊರತು ಅದನ್ನು ಪುನರುತ್ಪಾದನೆ ಮಾಡೋರಲ್ಲ. ಬ್ಯಾಟ್ ಮಾಡಿ ಪುನರುತ್ಪಾದನೆ ಮಾಡುವಂಥ ಮಕ್ಕಳು ಬೇಕಾಗಿಲ್ಲ. ಅದಕ್ಕೆ ಅದನ್ನು ಸೃಷ್ಟಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂದರೆ ಅದ್ರ ಮಾತೃಭಾಷೆಯಿಂದ ಶಿಕ್ಷಣ ಪ್ರಾರಂಭ ಆಗಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಜೀವನಕ್ಕೆ ಬೇಕಾಗಿರುವಂತಹ ಹಲವಾರು ಕೌಶಲ್ಯಗಳನ್ನು ಬೆಳೆಸಬೇಕಾಗಿರೋದು ಭಾಳ ಮುಖ್ಯ. ಅದನ್ನೇ ಜೀವನ ಕೌಶಲ್ಯಗಳು ಅಂತೇಳಿ ಕರೀತಾರೆ. ಸೊ ಅದಕ್ಕೆ ನಮ್ಮ ಯುನೆಸ್ಕೋದಲ್ಲೇ 10 ಜೀವನ ಕೌಶಲ್ಯಗಳನ್ನು ಗುರುತಿಸಿ ಹೇಳಿದಿರೋ ಗೊತ್ತಿಲ್ಲ. ಮೊದಲನೇದು ಯಾವುದಪ್ಪ ಅಂದರೆ ವಿಮರ್ಶಾತ್ಮಕ ಚಿಂತನೆ ಮಕ್ಕಳಲ್ಲಿ ಬೆಳೆಸಬೇಕು. ವಿಮರ್ಶಾತ್ಮಕ ಚಿಂತನೆ, ಯಾವುದು ಸರಿ ಯಾವುದು ತಪ್ಪು, ನಾನು ಯಾವ ದಾರಿನಲ್ಲಿ ಹೋಗಬೇಕು ಯಾವ ದಾರಿನಲ್ಲಿ ಹೋಗಬಾರ್ದು, ಇದನ್ನು ಮಗು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ಇನ್ನೊಂದು ಸೃಜನಾತ್ಮಕ ಚಿಂತನೆ, ಕ್ರಿಯೇಟಿವ್ ಥಿಂಕರ್ ಆಗಬೇಕು ಅವನು. ದೇ ಶುಡ್ ಬಿ ಏಬಲ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ಹೊಸದೇನಾದ್ರು ಅನ್ವೇಷಣೆ ಮಾಡಿ ಸೃಷ್ಟಿಸ್ತಕ್ಕಂಥ ಒಂದು ಮನೋಭಾವ ಮಗುನಲ್ಲಿ ಬರಬೇಕು ಹೊರತು ನಾಟ್ ಟು ರೀಪ್ರೊಡ್ಯೂಸ್ ದ ಸೇಮ್, ಇರೋದನ್ನು ಮತ್ತೆ ಪುನರುತ್ಪಾದನೆ ಮಾಡೋದಲ್ಲ. ಸೊ ತಾವೇನಾದ್ರು ಹೊಸದನ್ನು ಮಾಡಬೇಕು, ಹೊಸ ಹೊಸ ವಿಚಾರಗಳನ್ನು ಕೊಡಬೇಕು ಅನ್ನೋಂತಹ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಮುಖ್ಯ. ಅದ್ರ ಜೊತೆಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬೆಳೆಸಬೇಕು. ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳೋ ಸಾಮರ್ಥ್ಯವನ್ನು ಇವತ್ತು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ನಿರ್ಧಾರನೇ ಕೈಗೊಳ್ಳಲ್ಲ. ನಾನು ಯಾಕೆ ಬಿ ಎಸ್ ಸೇರ್ತೀನಿ ಅಂದರೆ ನಮ್ಮ ಪಕ್ಕದ ಹುಡುಗ ಬಿ ಎಸ್ ಸೇರ್ತಾನೆ, ನಾನು ಹೋಗಿ ಬಿ ಎಸ್ ಸೇರ್ತೀನಿ. ಅಥವಾ ಅವಳು ಬಿ ಎಸ್ ಸಿ ಸೇರಿದಾಳೆ, ನಾನು ಬಿ ಎಸ್ ಸಿ ಹೋಗಬೇಕು. ಅಥವಾ ಇಂಜಿನಿಯರಿಂಗ್ ಹೋಗ್ತಾರೆ, ನಾನು ಇಂಜಿನಿಯರಿಂಗ್ ಹೋಗಬೇಕು. ಈ ಥರ ಮನೋಭಾವ ಇದೆಯೇ ಹೊರತು ನಿಜವಾಗೂ ಮಕ್ಕಳಿಗೆ ತಮ್ಮ ಸಾಮರ್ಥ್ಯಗಳನ್ನು ಅರ್ಥಕೊಂಡು ಸರಿಯಾದ ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶವನ್ನೇ ನಾವು ಕೊಡ್ತಾಯಿಲ್ಲ. ಅಥವಾ ಒಂದೇ ಮಗಳಿದ್ದಾಳೆ, ನಮ್ಮ ಮಕ್ಕಳು ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಇದೇ ಆಗಬೇಕು ಅಂತ ನಾವು ಅವ್ರನ್ನೆಲ್ಲ ನಾವೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಮಕ್ಕಳಿಗೆ ಅವಕಾಶ ಇಲ್ಲ. ಸೊ ಅದರಿಂದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಮರ್ಥ್ಯ ಇಲ್ಲ. ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಬೆಳೆಸಬೇಕಾಗಿದೆ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಕರಿತೀವಿ. ಸಣ್ಣ ಸಣ್ಣ ಸಮಸ್ಯೆಗಳು ಬಂದಂಥದ್ದನ್ನು ತಾವೇ ಪರಿಹರಿಸ್ಕೊಳ್ಬೇಕು. ಅದಕ್ಕೆ ಬೇರೆ ಹತ್ರ ಹೋಗೋದು ಬೇಕಿಲ್ಲ. ಆ ಸಾಮರ್ಥ್ಯವನ್ನು ನೀವು ಬಾಲ್ಯದಿಂದ ಮಕ್ಕಳಲ್ಲಿ ಬೆಳೆಸಬೇಕು. ನಿಮ್ಮ ಮಗುವಿನಲ್ಲಿ ವಿಶ್ವಾಸ ಮೂಡಿಸ್ರಿ, ನಿನಗೂ ಸಾಮರ್ಥ್ಯ ಇದೆ, ನೀನು ಬೇರೆಯವರಾಗಿ ಕಲಿಬಲ್ಲೆ, ನಿನಗೂ ದೊಡ್ಡ ಸಾಧನೆ ಮಾಡೋ ಸಾಮರ್ಥ್ಯ ಇದೆ ಅನ್ನೋಂಥದ್ದನ್ನು ನಿಮ್ಮ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕಾದಂಥ ಅದನ್ನ ಮಾಡಬೇಕಾಗಿದೆ. ಇದನ್ನು ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಬಳಸಬೇಕು. ಪರಿಣಾಮಕಾರಿಯಾದ ಸಂವಹನ, ಅದು ಬರೆಯೋದ್ರಲ್ಲಿರ್ಬೋದು, ಮಾತನಾಡೋದ್ರಲ್ಲಿರ್ಬೋದು. ಇವತ್ತು ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಏನಾಗಿದೆ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಓರಿಯೆಂಟಿಂಗ್ ಆನ್ ರೈಟಿಂಗ್. LKG ಬರ್ತಿದ್ದಂಗೆ ಶುರು ಬರೆಯೋಕ್ಕೆ ಮಕ್ಕಳಿಗೆ ಬರೆಯೋದು. ಅದಕ್ಕೆ ನಿರರ್ಗಳವಾಗಿ ಮಾತನಾಡೋಕ್ಕೆ ಬರಲ್ಲ ಮಕ್ಕಳಿಗೆ, ಯಾಕಂದರೆ ಅವಕಾಶನೇ ಕೊಡಲ್ಲ ನಾವು. ಓರಲ್ ಎಕ್ಸ್ಪ್ರೆಷನ್ಗೆ ಅವಕಾಶನೇ ಇಲ್ಲ ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ, ಬರೀ ರೈಟಿಂಗು. ಅದಕ್ಕೇನು ಓವರ್ ಎಂಫೆಸಿಸ್ ಆನ್ ರೈಟಿಂಗ್ ನಮ್ಮದು. ಅದರಿಂದ ಏನಾಗಿದೆ, ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥದ್ದು, ತಮ್ಮ ಅಭಿಪ್ರಾಯಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಕ್ಕಂಥದ್ದು, ಅದನ್ನು ಹೇಳುವಂಥ ಸಾಮರ್ಥ್ಯವನ್ನೇ ನಾವು ಬೆಳೆಸೋದ್ರಲ್ಲಿ ವಿಫಲವಾಗಿದ್ದೀವಿ. ಎಫೆಕ್ಟಿವ್ ಕಮ್ಯುನಿಕೇಷನ್ ಇಲ್ಲ. ಇನ್ನೊಂದು ಇಂಟರ್ಪರ್ಸನಲ್ ರಿಲೇಷನ್ಸ್ ಅಂತೇಳಿ ಕರೀತಾರೆ, ಅಂತರ್ವ್ಯಕ್ತಿ ಸಂಬಂಧಗಳು. ಮನೇಲಿರೋರ ಜೊತೆ ಯಾವ ರೀತಿ ಸಂಬಂಧ ಇರಬೇಕು, ಹಿರಿಯರ ಜೊತೆ ಹೇಗೆ ಸಂಬಂಧ ಇರಬೇಕು, ಶಾಲೆಯಲ್ಲಿ ಟೀಚರ್ಸ್ ಜೊತೆ ಹೇಗೆ ಸಂಬಂಧ ಇರಬೇಕು, ಹೊರಗಡೆ ಸಮಾಜದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಹೇಗೆ ಸಂಬಂಧ ಇರಬೇಕು, ಇದು ಭಾಳ ಮುಖ್ಯ. ಮಕ್ಕಳಿಗೆ ಇದನ್ನು ಬೆಳೆಸಬೇಕಾಗಿದೆ ನಾವು. ನೀನು ಯಾರ್ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು ವ್ಯವಹಾರ, ಸ್ನೇಹಿತರ ಜೊತೆ ಹೇಗಿರಬೇಕು, ಎಂಥ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ಬೇಕು, ತಪ್ಪು ದಾರಿಗೆ ಹೋಗೋವಂಥರಿದ್ದರೆ ಅವರಿಂದ ಹೇಗೆ ಹೊರಗೆ ಬರಬೇಕು, ಇದು ಇಂತಹ ಒಂದು ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಡೋ ಅಗತ್ಯತೆ. ಅದನ್ನು ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತೇಳಿ ಕರಿತೀವಿ.
ಇನ್ನೊಂದು ಕೋಪಿಂಗ್ ವಿತ್ ಎಮೋಷನ್ಸ್, ಭಾವನೆಗಳನ್ನು ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಕೋಪ, ಭಯ, ಅಸೂಯೆ ಇವೆಲ್ಲ ಬರುತ್ತೆ, ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಭಾಳ. ಕೋಪ ಬಂದ ತಕ್ಷಣ ಹೋಗಿ ಅವ್ನು ಹೊಡೆಯೋದು, ಇನ್ನೊಬ್ಬನಿಗೆ ಚಾಕು ಹಾಕೋದು, ಮ್ಯಾಕ್ ಮಾಡ್ತಾರೆ ಮಕ್ಕಳು. ಅಂದರೆ ನಿಯಂತ್ರಣನೇ ಇಲ್ಲ. ಕೋಪಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಮುಖ್ಯ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್, ಒತ್ತಡ ಇಲ್ಲದವ್ರು ಯಾರಿದ್ದಾರೆ ಇವತ್ತು? ಪ್ರತಿಯೊಬ್ಬರಿಗೂ ಇದೆ ಒತ್ತಡ. ನಿಮಗೂ ನಿಮ್ಮ ಕೆಲಸದ ಒತ್ತಡ ಇರುತ್ತೆ, ಒಂದು ಮಗುವಿಗೆ ಅವನು ಹೋಮ್ವರ್ಕೋ ಇನ್ನೊಂದು ಕೊಟ್ಟರೆ ಅದ್ರ ಒತ್ತಡ ಇರುತ್ತೆ, ಎಲ್ಲದೂ ಇರುತ್ತೆ. ಅದನ್ನು ನಿಭಾಯಿಸ್ತಕ್ಕಂಥದ್ದು, ನಿರ್ವಹಣೆ ಮಾಡೋದನ್ನು ನಿಭಾಯಿಸ್ತಕ್ಕಂಥದ್ದನ್ನು ಕಲಿಸ್ಬೇಕು ನಾವು. ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ ಎಲ್ರಿಗೂ ಇರುತ್ತೆ, ಆದರೆ ಆ ಸ್ಟ್ರೆಸ್ಸನ್ನು ಒಂದು ಲೆವೆಲಲ್ಲಿ ಇರಬೇಕು, ಮ್ಯಾನೇಜ್ ಮಾಡ್ತಕ್ಕಂಥದ್ದನ್ನು ಆ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಅದ್ರ ಜೊತೆಗೆ ಎಂಪತಿ ಅಂದರೆ ಅನುಭೂತಿ ಅಂತ ಕರಿತೀವಿ. ಇನ್ನೊಬ್ಬರ ಬಗ್ಗೆ ಅವ್ರ ಸಮಸ್ಯೆಗಳನ್ನು ನಾನು ಅರ್ಥ ಮಾಡಿಕೊಂಡು ನನ್ನ ಕೈಲಾದಂಥ ರೀತಿಯಲ್ಲಿ ನೆರವಾಗ್ತಕ್ಕಂಥದ್ದನ್ನು ಮಗುವಿನಲ್ಲಿ ಬೆಳೆಸಬೇಕಾಗಿದೆ. ದಿಸ್ ಇಸ್ ಎಂಪತಿ. ಸಹಾನುಭೂತಿ ಅಲ್ಲ, ಅಯ್ಯೋ ಪಾಪ ಅವ್ನ ಕಾಲು ಮುರಿತಾ ಅಂದ್ರೆ ಉಪಯೋಗ ಇಲ್ಲ. ಅವ್ನ ನೋವನ್ನು ಹೇಗೆ ಅನುಭವಿಸ್ತಾ ಇದ್ದಾನೆ, ಅದನ್ನು ಹೇಗೆ ನಾನು ಅದು ಸ್ಪಂದಿಸಬೇಕು ಅನ್ನೋಂಥದ್ದನ್ನು ಕಲಿತಕ್ಕಂಥ ಏನಿಲ್ಲ, ಇದನ್ನು ಅನುಭೂತಿ, ಎಂಪತಿ ಅಂತೇಳಿ ಕರಿತೀವಿ. ಸಿಂಪತಿ ಇದೆ ಇವತ್ತು ಜನರಲ್ಲಿ, ಎಂಪತಿ ಇಲ್ಲ. ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೋಡೋದು ಇದೆಯಲ್ಲ, ಅದು ಕಷ್ಟ. ಈಗ ಒಬ್ಬ ಹುಡುಗನಿಗೆ 10 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟೋದು ಕಷ್ಟ ಏನು ಅಂತೇಳಿ ಇನ್ನೊಬ್ಬ ದಿನ 10 ರೂಪಾಯಿ ಚಾಕ್ಲೇಟ್ ತಿನ್ನೋ ಮಗು ಗೊತ್ತಿರಲ್ಲ ಅವನಿಗೆ. ಸೊ ಅವನು 10 ರೂಪಾಯಿ ಕಟ್ಟೋಕ್ಕೂ ಕಷ್ಟಪಡುತ್ತೆ ನನ್ನ ಮಗು. ಸೊ ಅವನ ಸ್ಥಾನದಲ್ಲಿ ನಿಂತು ನಾನು ನೋಡಬೇಕಾಗುತ್ತೆ ಅದನ್ನು ಏನು ಅನ್ನೋಂಥದ್ದು. ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಅರ್ಥ ಮಾಡೋದಕ್ಕೆ ಪುಟಿಂಗ್ ಅವರ್ ಸೆಲ್ಸ್ ಇನ್ ದಿ ಶೂಸ್ ಆಫ್ ಅದರ್ಸ್ ಅಂತಾರೆ. ಅದಕ್ಕೆ ನಾವು ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನಾವು ನೋಡಬೇಕಾದನ್ನು ಅಂತ ಒಂದು ಅನುಭೂತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. ಅದ್ರ ಜೊತೆಗೆ ಸೆಲ್ಫ್ ಅವೇರ್ನೆಸ್, ನನ್ನ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಿತಿಗಳೇನು, ನನ್ನ ಸಾಮರ್ಥ್ಯಗಳೇನು, ನಾನು ಏನನ್ನು ಮಾಡಬಲ್ಲೆ, ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸೋಷಿಯಲ್ ಸ್ಕಿಲ್ಸ್ ಇವೆಲ್ಲವುಗಳನ್ನು ಬೆಳೆಸ್ಕೊಳ್ತಕ್ಕಂಥ ಈ 10 ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಅಂತ ಕರಿತೀವಿ. ಅವನ್ನೇ ಈಗ ನಮ್ಮ ಇತ್ತೀಚೆಗೆ ಬಂದಂಥ ರಾಷ್ಟ್ರೀಯ ಶಿಕ್ಷಣ ನೀತಿ 20 ಬಂತಲ್ಲ, ಅದರಲ್ಲಿ 21st ಸೆಂಚುರಿ ಸ್ಕಿಲ್ಸ್ ಅಂತ ಕರೀತಾರೆ. 21ನೇ ಶತಮಾನದ ಕೌಶಲ್ಯಗಳು. ಅಂದರೆ 21ನೇ ಶತಮಾನದಲ್ಲಿ ಮಗು ಎದುರಿಸಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸೋಕೆ ಬೇಕಾಗಿರೋ ಕೌಶಲ್ಯಗಳು ಅಂತ ಕರೀತಾರೆ. ಈ ಕೌಶಲ್ಯಗಳನ್ನು ನೀವು ಮಕ್ಕಳಲ್ಲಿ ಕಳಿಸ್ರಿ. ಡಿಜಿಟಲ್ ಲಿಟ್ರಸಿ ಕಳಿಸ್ರಿ ಅಂತ ನಾವು. ಡಿಜಿಟಲ್ ಲಿಟ್ರಸಿ ಈಗ ಮೊಬೈಲಲ್ಲಿ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಮೊದಲು ಯಾರಿಗೂ ಬರ್ತಿದ್ದಿಲ್ಲ, ಇವತ್ತೆಲ್ರಿಗೂ ಬರುತ್ತೆ. ಮೊನ್ನೆ ಮಾರ್ಕೆಟ್ ಹತ್ರ ನಾವು ತರಕಾರಿ ತೊಗೊಂಡಾಗ ಆ ಎಮ್ಮಗೆ 100 ರೂಪಾಯಿ ಕೊಟ್ಟರೆ, ಇಲ್ಲ ಸರ್ 100 ರೂಪಾಯಿ 30 ರೂಪಾಯಿ ಕೊಡ್ಬೇಕು ನೀವು, ಇಲ್ಲಾಂದ್ರೆ ಆ 30 ರೂಪಾಯಿ ಇದಕ್ಕೆ ಕಳಿಸ್ಬಿಡಿ ಸರ್ ಅಂತ ಅಜ್ಜಿ ನೋಡಿ. ಅವರಲ್ಲಿ ಎಷ್ಟು ಲಿಟ್ರಸಿ ಅಡ್ಜಸ್ಟ್ ಆಗ್ತಾರೆ. ಅದು ಡಿಜಿಟಲ್ ಲಿಟ್ರಸಿ. ಇದಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಬದಲಾಗ್ತಾ ಹೋಗ್ಬೇಕಾಗುತ್ತೆ. ಅದೇ ರೀತಿ ಎಥಿಕ್ಸ್ ಬೆಳೆಸ್ಕೊಳ್ಳೋದು, ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು. ಸೊ ಇಂಥ ಅಂಶಗಳ ಬಗ್ಗೆ ನಾವು ಗಮನ ಕೊಡದೇ ಹೋದರೆ, ಕೇವಲ ಅಂಕಗಳಿಂದ ಓಡ್ಕೊಂಡೋಗಿ ಇವತ್ತಿನ ಶಿಕ್ಷಣವನ್ನು ನಾವು ಬೆಳೆಸಿದ್ವಿ ಅಂದರೆ ಮುಂದೆ ಖಂಡಿತ ಅನಾಹುತಗಳಾಗುತ್ತೆ ಇವತ್ತಿನ ಶಿಕ್ಷಣದಲ್ಲಿ. ಅದಕ್ಕೆ ಈ ಬದಲಾವಣೆಗಳನ್ನು ತರ್ತಕ್ಕಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಒಳ್ಳೆಯ ಶಿಕ್ಷಕರನ್ನ ಮೊದಲು ರೂಪಿಸಬೇಕು ನನ್ನ ದೃಷ್ಟಿನಲ್ಲಿ. ಆ ಶಿಕ್ಷಕರು ಒಳ್ಳೆಯ ಮೌಲ್ಯಯುತವಾದಂಥ ರೀತಿಯಲ್ಲಿ ಶಿಕ್ಷಣವನ್ನು ಶಾಲೆಗಳಲ್ಲಿ ಕೊಡೋಕ್ಕಾಗಬೇಕು. ಆವಾಗ ನಾವು ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದಕ್ಕೆ ಹಿಂದೆನೇ ಕೊಡಾರ್ ಎಜುಕೇಷನ್ ಕಮಿಷನಲ್ಲಿ ಒಂದು ಮಾತನ್ನು ಹೇಳಿದೆ, ದ ಡೆಸ್ಟಿನಿ ಆಫ್ ದಿ ನೇಷನ್ ಈಸ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್ ಅಂತೇಳಿ. ನಮ್ಮ ದೇಶದ ಭವಿಷ್ಯನ ಎಲ್ಲಿ ನಿರ್ಮಾಣ ಆಗುತ್ತೆ ಅಂದರೆ ತರಗತಿ 4 ಕೋಟೆಗಳಲ್ಲಿ ಕೋಣೆಗಳಲ್ಲಿ ಅಂತ ಹೇಳ್ತಾರೆ. ಅಂದರೆ ಆ ಮಕ್ಕಳಲ್ಲಿ ನಿಜವಾದಂಥ ಭವಿಷ್ಯ ಅಡಗಿರೋದು. ಆ ಮಕ್ಕಳನ್ನು ಸರಿಯಾಗಿ ನೀವು ರೂಪಿಸದೇ ಹೋದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂಥೇಳಿ. ಸೊ ಅದಕ್ಕೆ ಶಾಲೆಯಲ್ಲಿ ಅಂತಹ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನೀವು ಒಳ್ಳೆಯ ಭವಿಷ್ಯವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದಿಸೆಯಲ್ಲಿ ಈ ಶಿಕ್ಷಣದಲ್ಲಿ ಇಂಥ ಬದಲಾವಣೆಗಳನ್ನು ತರಬೇಕು. ಅದಕ್ಕೆ ನಮ್ಮ ಶಾಲಾ ಹಂತದಿಂದನೇ ಈ ಲೈಫ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಲೈಫ್ ಸ್ಕಿಲ್ ಅಂದರೆ ಬರೀ ಯಾವ ಹೆಸರು ಬಿಡೋದ್ರ ಉಪಯೋಗ ಇಲ್ಲ, ನಮ್ಮ ಜೀವನದ ಆಚರಣೆಗಳಾಗಿರಬೇಕು. ಇವೆಲ್ಲ ಮಗುವಿಗೆ ಅರ್ಥವಾಗಬೇಕು. ಇಂಥವುಗಳನ್ನು ನಾನು ಕಲ್ತ್ಕೊಳ್ಬೇಕು, ನನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅನ್ನೋಂತಹ ರೀತಿಯಲ್ಲಿ ಶಿಕ್ಷಕರದನ್ನು ಬೆಳೆಸಬೇಕಾಗಿದೆ. ಇದೆಲ್ಲದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಪೇರೆಂಟ್ಸ್ ಪಾತ್ರ ಎಷ್ಟಿದೆ ಸರ್? ಖಂಡಿತ ಇದೆ. ಈಗ ಏನು ಶಾಲೆಯಲ್ಲಿ ನಾವು ಕಲಿಸ್ತೀವೋ ಅದಕ್ಕೆ ಅವರ ಇದು ಪೂರಕವಾಗಿರಬೇಕಾಗುತ್ತೆ. ಈಗ ಉದಾಹರಣೆಗೆ ಮಾರ್ಕ್ಸ್ ಬರಲಿಲ್ಲ ಅಂದ ತಕ್ಷಣ ಆ ಮಕ್ಕಳು ನೋಡಿಯೋದು, ಅವ್ರಿಗೆ ಪನಿಷ್ಮೆಂಟ್ ಕೊಡೋದು, ಇದೆಲ್ಲ ಮಾಡಬೇಕಾಗಿರೋದು. ಅದಕ್ಕೆ ಈಗ ಇತ್ತೀಚೆಗೆ ನಿಮಗೆ ಇನ್ನು ಅದನ್ನು ಕೇಳಿದರೂ ಇಲ್ಲೋ, ವಿ ಹ್ಯಾವ್ ಟು ಮೂವ್ ಫ್ರಮ್ ನಾರ್ಮ್ ರೆಫರೆನ್ಸ್ ಟೆಸ್ಟಿಂಗ್ ಟು ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟಿಂಗ್ ಅಂತಾರೆ. ಇವತ್ತು ಅಮೇರಿಕಾದಲ್ಲೆಲ್ಲ ಅದಾಗ್ತಾ ಇದೆ. ಅಂದರೆ ಅಂಕ ಆಧಾರಿತ ಪರೀಕ್ಷೆಗಳಿಂದ ಸಾಮರ್ಥ್ಯ ಆಧಾರಿತ ಪರೀಕ್ಷೆಗಳ ಕಡೆಗೆ ಸಾಗಬೇಕು ಅಂತ. ಸಿಸ್ಟಮ್ನ ಸ್ವಲ್ಪ ಚೇಂಜ್ ಆಗಬೇಕು.
ಅಂಕ ಆಧಾರಿತ ಪರೀಕ್ಷೆನೇ ಬೇಡ, ಸಾಮರ್ಥ್ಯ ಆಧಾರಿತ ಪರೀಕ್ಷೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಉದಾಹರಣೆಗೆ 5ನೇ ತರಗತಿ ಮಗು 10 ಸಾಮರ್ಥ್ಯಗಳನ್ನು ಗಳಿಸ್ಕೊಳ್ಬೇಕು ಅಂದರೆ ವರ್ಷದ ಕೊನೆಯಲ್ಲಿ ನೀವು ನೋಡಬೇಕಾಗಿರೋದು ಅವ್ನು 35 ತಗೊಂಡಿದ್ದಾನೆ ಅಂತಲ್ಲ, ಈ 10 ಸಾಮರ್ಥ್ಯಗಳಲ್ಲಿ ಎಷ್ಟು ಸಾಮರ್ಥ್ಯ ಗಳಿಸ್ಕೊಂಡಿದ್ದಾನೆ ಅನ್ನೋದು ನೋಡಿ ಅವ್ನು ಪ್ರಮೋಟ್ ಮಾಡಿರಿ, ನಾಟ್ ಆನ್ ದ ಬೇಸ್ ಆಫ್ ದಿ ಮಾರ್ಕ್ಸ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, 35 ತೆಗೆದ್ರೆ ಅವ್ನು ಪಾಸು, 40 ತೆಗೆದ್ರೆ ಅವ್ನು ಪಾಸ್ ಅಂತ. ಅಂಕಗಳೆಲ್ಲ ಮುಖ್ಯ, ಸಾಮರ್ಥ್ಯಗಳು ಮುಖ್ಯ. ಮಗುವಿನಲ್ಲಿ ಸಾಮರ್ಥ್ಯಗಳನ್ನು ಬೆಳೆಸುವಂಥ ಶಿಕ್ಷಣ ಬೇಕಾಗಿದೆ. ಆ ಸಾಮರ್ಥ್ಯಗಳನ್ನು ಎಷ್ಟರ ಮಟ್ಟಿಗೆ ಅವರು ಗಳಿಸ್ಕೊಂಡು, ಒಂದು ತರಗತಿಯಿಂದ ಎಷ್ಟು ಸಾಮರ್ಥ್ಯ ಗಳಿಸ್ಕೊಂಡು ಮುಂದಿನ ತರಗತಿಗೆ ಹೋಗ್ತಾನೆ, ಆ ತರಗತಿಯಿಂದ ಮುಂದಿನ ತರಗತಿಗೆ ಹೋಗ್ಬೇಕಾದ್ರೆ ಆ ಸಾಮರ್ಥ್ಯಗಳನ್ನು ಗಳಿಸ್ಕೊಂಡಿದ್ದಾನ. ಈಗ ಉದಾಹರಣೆ 3ನೇ ಕ್ಲಾಸಿಂದ ಹೋಗ್ಬೇಕಾದ್ರೆ ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಬರುತ್ತಾ ಮಗುವಿಗೆ, ಇದು ಸಾಮರ್ಥ್ಯ. ಅದರಲ್ಲಿ ಎಷ್ಟು ತೆಗೆದಿದ್ದಾನೆ ಅಲ್ಲ, ಕೊಡೋದ್ರಲ್ಲಿ ಎಷ್ಟು ತೆಗೆದ, ಕಳೆಯೋದ್ರಲ್ಲಿ ಎಷ್ಟು ತೆಗೆದ ಅದಲ್ಲ, ಬೇಡ. ಈ ಸಾಮರ್ಥ್ಯಗಳನ್ನು ಕಳಿಸ್ಕೊಂಡಿದ್ದಾನೆ ಅನ್ನೋದು ಭಾಳ ಮುಖ್ಯ. ಸೊ ಅದಕ್ಕೆ ಮಗುವಿಗೆ ಸಾಮರ್ಥ್ಯ ಆಧಾರಿತ ಶಿಕ್ಷಣ ನೀಡಬೇಕೇ ಹೊರತು ಅಂಕ ಆಧಾರಿತ ಶಿಕ್ಷಣ ಬೇಡ ಅಂತ. ಅದು ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು. ನೆಕ್ಸ್ಟ್ ಮತ್ತೆ ಏನು ಪ್ಲಾನ್ಸ್ ಇದೆ ಸರ್? ಅಂದರೆ ನೆಕ್ಸ್ಟ್ ಏನು ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು, ಇವಾಗ ನೀವು ತರಳುಬಾಳು ಸೊಸೈಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಡ್ಮಿನಿಸ್ಟ್ರೇಷನ್ ಆಗ್ಬಿಟ್ಟು ಮಾಡ್ತಾ ಇದ್ದೀವಿ. ಈಗ ಅದಾದಮೇಲೆ ಮತ್ತೆ ಬೇರೆ ಏನಾದರೂ ಪ್ಲಾನ್ಸ್ ಇದೆನಾ ಅದ್ರ ಜೊತೆಗೆ ಅದಾದಮೇಲೆ? ಇಲ್ಲ, ಅದು ಯಾವಾಗ ಬಿಡ್ತಾರೋ ಸ್ವಾಮೀಜಿ ಅವ್ರು ಗೊತ್ತಿಲ್ಲ ನಮಗೆ. ಅದ್ರ ಜೊತೆಗೆ ಈ ಥರದ್ದು ಏನಾದರೂ ಸ್ವಲ್ಪ ರೈಟಿಂಗಲ್ಲಿ ತೊಡಗಿಸ್ಬೇಕು ಅನ್ನೋಂಥದ್ದು ಇದೆ, ಇನ್ನು ಅದ್ರದ್ದು ಆಲೋಚನೆ ಇದೆ ನನಗೆ. ಕಂಪ್ಲೀಟಾಗಿ ಇದನ್ನೇನು ಬಿಟ್ಟಿಲ್ಲ ನಾವು. ಆಮೇಲೆ ಕೆಲವು ಉಪನ್ಯಾಸಗಳು ಅಂತ ಕರೆದಾಗ ಅಲ್ಲಿಗೂ ಹೋಗ್ತೇವೆ ತರಬೇತಿ ಕೊಡೋದಕ್ಕೆ, ಟೀಚರ್ಸ್ ಟ್ರೈನಿಂಗ್ಗಳಿಗೆ. ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಒಂದು CT ಅಂತ, ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ ಅಂತ ಇದೆ, ಇಲ್ಲೇ ಡಯಟಲ್ಲಿ ಟೀಚರ್ಸ್ ಇದೆ. ಈ ಹೆಡ್ ಮಾಸ್ಟರ್ಸ್ ರಿಕ್ರೂಟ್ಮೆಂಟಲ್ಲಿ ಆಗುತ್ತಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೆ ಕರೀತಾರೆ. ಸಂದರ್ಭದಲ್ಲೆಲ್ಲ ಹೋಗಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ನೀವು ಹೀಗೆ ಹೇಳಿದಾಗ ನನ್ನದಲ್ಲಿ ಒಂದು ಕ್ವಶನ್ ಬಂತು ಸರ್. ನಿಮ್ಮ ಥರ ಇವಾಗ ನೀವು ಹೇಳಿದ್ರಿ ವಿಶ್ರಾಂತ ಪ್ರಾಂಶುಪಾಲರು, ಆ ಥರ ವಿಶ್ರಾಂತಿ ತಗೊಳ್ತಾ ಇರೋ ಪ್ರಾಂಶುಪಾಲರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಮೆಸೇಜ್ ಕೊಡ್ತೀರಾ ಸರ್? ಯಾಕೆಂದ್ರೆ ನಿಮಗೆ ಈಗ ಟೈಮ್ ಸಾಕಾಗ್ತಾ ಇಲ್ಲ, ನಿಮಗೆ ಅಷ್ಟು ಬ್ಯುಸಿ ಇದ್ದೀರಾ ನೀವು. ಯಾಕೆಂದ್ರೆ ಖಂಡಿತವಾಗ್ಲೂ ನೀವು ಹೇಳಿದ ನಿಜವಾಗ್ಲೂ ಭಾಳ ಒಳ್ಳೆಯ ಕ್ವಶನ್ ಅದು. ಯಾಕೆಂದರೆ ಭಾಳ ಜನ ಏನಾಗುತ್ತೆ ಅಂದರೆ, ನಿವೃತ್ತರಾದ ತಕ್ಷಣ ನಮಗೂ ಆ ಕಾಲೇಜ್ಗೂ ಸಂಬಂಧನೇ ಇಲ್ಲ, ನಮಗೂ ಶಿಕ್ಷಣಕ್ಕೆ ಸಂಬಂಧ ಇಲ್ಲ ಅನ್ನೋದಿರ್ತಾರೆ. ಖಂಡಿತ ಹಾಗೆ ಮಾಡಬಾರ್ದು. ಅವ್ರಿಗೇನು 30-35 ವರ್ಷಗಳ ಕಾಲ ಕೆಲಸ ಮಾಡಿ ಕೆಲವು ಸಾಮರ್ಥ್ಯಗಳನ್ನು ಅವರು ಗಳಿಸ್ಕೊಂಡಿದ್ದಾರೆ, ಅದು ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತಂದರೆ ಅವರು ಬರಬೇಕು. ಒಂದು ಪುಸ್ತಕ ರೂಪದಲ್ಲಾದರೂ ಕೊಡ್ರಿ, ಇಲ್ಲ ಅಂತಂದರೆ ತರಬೇತಿಗಳಿಗಾರು ಹೋಗಿ, ಕಾಲೇಜ್ಗಳಲ್ಲಿ ಹೋಗಿ ಅಥವಾ ಶಾಲೆಗಳಿಗೆ ಹೋಗಿ ಅದಕ್ಕೆ ತರಬೇತಿಯನ್ನು ಮಕ್ಕಳಿಗೆ ಕೊಡೋವಾಗಬೇಕು. ಆವಾಗ ಅವರ ಅನುಭವನ ಹಂಚ್ಕೊಳ್ಳೋ ಅಂಥದ್ದಾಗಬೇಕು. ಅದನ್ನೇನು ಇದ್ಯಾವುದು ದುಡ್ಡಿಗೆ ಮಾರೋ ಅಂಥದ್ದಲ್ಲ. ಯಾಕೆಂದರೆ 30 ವರ್ಷದ ಅನುಭವ ಅಂದರೆ ಅನುಭವ ಇದೆ. ಯಾಕೆಂದರೆ ಇವಾಗಿನ ಜನರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತೇನಾಗಿದೆ ನಿಮಗೆ ಅಂತಂದರೆ, ಸುಮ್ಮನೆ ಕೆಲವು ಬರೀ ಕೋಚಿಂಗ್ ಸೆಂಟರ್ಗಳು ಮಾಡಿಕೊಂಡು ಅವ್ರಿಗೆ ಏನೂ ಅನುಭವನೇ ಇರಲ್ಲ, ಒಂದಿಷ್ಟು ಕ್ಲಾಸ್ ಏನೋ ಮಾಡಿಬಿಟ್ಟು ಥಿಯರಿ ಹೇಳಿಬಿಟ್ಟು ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಂಥ ರೀತಿ ಹೊರಟಿದ್ಬಿಟ್ಟಿದ್ದಾರೆ. ಅದ್ರ ನಿಜವಾಗ್ಲೂ ಅವರಿಗೆ ಜೀವನದ ಅನುಭವನೇ ಇಲ್ಲ. ಕ್ಲಾಸಲ್ಲಿ ಹೇಗೆ ಮಕ್ಕಳು ನಡ್ಕೊಳ್ತಾರೆ ಅಂತ ಅನುಭವ ಇಲ್ಲ. ಆದರೆ ಇವರಿಗಿದೆ 30-35 ವರ್ಷ ಕ್ಲಾಸ್ ರೂಮಲ್ಲಿದ್ದಾಗ ನಮ್ಮ ಮಕ್ಕಳು ಹೇಗೆ ನಡ್ಕೊಳ್ತಾರೆ. ನಾನು ಕ್ಲಾಸಿಗೆ ಹೋಗಿ ನಿಂತ್ಕೊಂಡಾಗ ನಾನು ಹೇಳ್ತೀನಿ, ಫಸ್ಟು ನಾನು ಈವ್ನಿಂಗ್ ಟೈಮ್ ಯಾವುದೇ ಹೋದರೆ ಮಕ್ಕಳ ಮೇಲೆ ಲೈಟ್ ಇರಬೇಕು ಅಂತ ನಾವು. ಯಾಕೆಂದರೆ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ನಮಗೆ ಗೊತ್ತಾಗುತ್ತೆ. ನಾವು ಮಾತಾಡಿದ್ದು ನಮಗೆ ಕ್ಲಾಸಲ್ಲಿ ಹೋದರೆ ನಾವು ನೋಡ್ತಾ ಇರೋದು ಅದನ್ನೇ. ನಾವು ಮಕ್ಕಳನ್ನ ನೋಡ್ತಾ ಇರ್ತೀವಿ, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿದೆ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರು ಗಮನ ಹರಿಸಿಲ್ಲ ಅಂದರೆ ಅವ್ರ ಗಮನ ಹೆಂಗೆ ಸೆಳೀಬೋದು ಅಂತ ಆಲೋಚನೆ ಮಾಡ್ತೀವಿ ನಾವು. ಸರ್, ಇನ್ನೂ ಒಂದು ನನ್ನ ಪ್ರಶ್ನೆ, ಇಷ್ಟು ವರ್ಷದ ಅನುಭವದಲ್ಲಿ ಸರ್ ನಿಮಗೆ ನಿಮ್ಮ ಸ್ಟೂಡೆಂಟ್ ಜೊತೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಮರೆಯೋಕ್ಕೆ ಆಗಲ್ಲ ಅಥವಾ ಫನ್ನಿ ಇನ್ಸಿಡೆಂಟ್ ಸರ್, ಈಗಲೂ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಅಥವಾ ಅಳು ಬರುತ್ತೆ, ಆ ಥರದ್ದು ಸ್ಟೂಡೆಂಟ್ ಜೊತೆ ಒಂದು ಕನೆಕ್ಟ್ ಅನ್ನೋದಿರುತ್ತಲ್ಲ ಸರ್, ಅಥವಾ ಕನೆಕ್ಟಿವಿಟಿ ಅನ್ನೋದಿರುತ್ತಲ್ಲ, ಆ ಥರದ್ದಿದೆನಾ? ಇದೆ, ಬೇಕಾದಷ್ಟು ಘಟನೆಗಳು ಆಗಿದೆ ನಮಗೆ. ಆದರೆ ನಾನು ಹೇಳಿದ್ನಲ್ಲ, ಕೆಲವು ವಿದ್ಯಾರ್ಥಿಗಳು ಹೀಗೆ ನಮಗೆ, ಈಗ ಜಯರಾಜ್ನಂಥ ವಿದ್ಯಾರ್ಥಿಗಳಿದ್ದಾರೆ, ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ. ನನಗೆ ನಿಮಗೆ ನೀವು ಹೇಳಿದಾಗ ಒಂದೇನು ಘಟನೆ, ಈಗ ಸುಮಾರು ಒಂದು 20-25 ವರ್ಷದ ಕೆಳಗೆ ಬೆಂಗಳೂರಿನಲ್ಲಿ ನಾನು ಇದು ವಿಧಾನಸೌಧದಿಂದ ಸ್ವಲ್ಪ ಮುಂದಕ್ಕೆ ಈ ಕಡೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಆ ಕಡೆ ಒಂದು ಪೊಲೀಸ್ ಜೀಪ್ ಹೋಗ್ತಿದ್ದಿದ್ದು, ಪೊಲೀಸ್ ಜೀಪ್ ನಿಲ್ತಲ್ಲಿ.
ಒಬ್ಬ ಪೊಲೀಸ್ ಇಳಿದು ಬಂದು ಸರ್ ನಮ್ಮ ಸಾಹೇಬ್ರು ಕರೀತಾರೆ ಅಂತಂದು ನನಗೆ ಒಂಥರ ಶುರು ಅದೇನು ನಾವು ಏನು ಮಾಡಿದ್ವಿ ಆಬ್ವಿಯಸ್ಲಿ ಪೊಲೀಸ್ ಅಂದ ತಕ್ಷಣ ಬಂದ್ಬಿಡುತ್ತಲ್ಲ ಬಂದ್ಬಿಟ್ಟು ಯಾಕೆ ನಾವು ಸೈಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆ ನನಗೆ ಯಾಕೆ ಕರೀತಾರೆ ಇವರು ಅಂತಂದು ಆಮೇಲೆ ಯಾಕೆ ನಡೆಯಪ್ಪ ಅದಕ್ಕೇನಂತ ಏನು ನಾವೆಲ್ಲ ಆಫೀಸಿಗೆ ಹೋಗ್ತಾ ಇದ್ದೀವಿ ಏನಿಲ್ಲ ಅಂತ ಅಲ್ಲಿ ಹೋಗ್ತಿದ್ದಂಗೆ ಅವ್ನು ಹೇಳಿದ್ದು ನಮಸ್ಕಾರ ಸರ್ ಅಂತ ಸ್ಟೂಡೆಂಟ್ ಬರೀ ಸರ್ ಎಲ್ಲೋ ಹೋಗ್ಬೇಕು ನಾನು ಬಿಟ್ಟು ಬರ್ತೀನಿ ಅಂತ ನೀವೆಲ್ಲ ಹೋಗ್ಬೇಕಂದ್ರೆ ನಾನು ಬಿಟ್ಟು ಬರ್ತೀನಿ ನಮಗೆ ಒಂಥರ ಗಾಬರಿ ಎಲ್ಲಿ ನಾನು ಏನು ತಪ್ಪು ಮಾಡಿದೆ ತಲೆಯಲ್ಲಿ ಓಡ್ತಾ ಇರುತ್ತೆ ಹಂಗೆ ಅಂಥ ಘಟನೆಗಳು ಆಗುತ್ತೆ ಕೆಲವು ಸಾರಿ ಬಟ್ ಹಂಗಂತ ಯಾವುದೇ ಇದಾಗಿಲ್ಲ ಕೆಟ್ಟ ಇದೇನು ಘಟನೆಗಳು ಏನು ಪಾಪ ಆಗಿಲ್ಲ ನಮಗೆ ನಿಜವಾಗ್ಲೂ ಕೆಲವು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ ಅಂದ್ರ ನೋಡಿದಾಗ ಆಶ್ಚರ್ಯ ಆಗುತ್ತೆ ನಮ್ಮ ಒಬ್ಬ ವಿದ್ಯಾರ್ಥಿ ಇದ್ದ ಇಲ್ಲಿ ದಾವಣಗೆರೆಯಲ್ಲಿ ಒಬ್ಬ ಹುಡುಗ ಇದ್ದ ಭಾಳ ಬಡ ಹುಡುಗ ಅವನು ಪಾಪ ಜೀವನ ಮಾಡೋದೇ ನಿಜವಾಗಿ ಕಷ್ಟ ಇತ್ತು ಅವನು ಬೆಳಿಗ್ಗೆ ನಿಮಗೆ 6 ಗಂಟೆಯಿಂದ 9 ಗಂಟೆವರೆಗೆ ಮಾರ್ಕೆಟ್ ಮುಂದ್ಗಡೆ ನಿಂಬೆಹಣ್ಣನ್ನು ಮಾರಿ 10 ಗಂಟೆ ಕಾಲೇಜಿಗೆ ಬರ್ತಿದ್ದ ಅವನು 10 ಗಂಟೆ ಕಾಲೇಜಿಗೆ ಬರ್ತಿದ್ದ ಆ ಹುಡುಗ ಬರ್ಬೇಕಾದ್ರೆ ಒಂದು ಹಳೆಯ ಚಪ್ಪಲಿ ಅಂತ ಹಾಕ್ಕೊಂಬರ್ತಿದ್ದ ಬಟ್ಟೆಗಳು ಅಷ್ಟು ನಾನು ಹೇಳ್ತಿದ್ದೆ ನೋಡಪ್ಪ ಏನಾದ್ರು ಇರಲಿ ಬಟ್ಟೆ ಮಾತ್ರ ತೊಳ್ಕೊಂಡು ಹಾಕೊಂಬ ನೀನು ಕರೆಕ್ಟ್ ಹೌದು ಅದೇನು ನನಗೇನು ನಿನಗೆ ಒಳ್ಳೆ ಕಾಸ್ಟ್ಲಿ ಹಾಕೊಂಬರ್ಬೇಕಂತೇನಿಲ್ಲ ಕ್ಲೀನಾಗಿರ್ಬೇಕು ಅಷ್ಟೇ ಅಂತೇಳಿ ಅದು ಪಾಪ ಅವ್ನ ಮನೆಗೆ ಹೋಗಿ ಚೇಂಜ್ ಮಾಡಿಕೊಂಡು ಬರ್ತಿದ್ದ ಆ ಹುಡುಗ B.Ed ಓದಿದ್ಮೇಲೆ ನನ್ನ ಹತ್ರ ಒಂದು ದಿವಸ ಬಂದ ಸರ್ ಯಾವ್ದಾದ್ರು ಒಂದು ಶಾಲೆಯಲ್ಲಿ ಒಂದು ನನಗೆ ಕೆಲಸ ಕೊಡಿಸಿ ಸರ್ ಭಾಳ ಮನೆಯಲ್ಲಿ ತೊಂದರೆ ಇದೆ ನಮ್ಮ ತಂದೆಗೂ ಪ್ಯಾರಲಿಸ್ ಆಗಿಬಿಟ್ಟಿದೆ ಅಂತೇಳಿ ಯಾವುದೋ ಒಂದು ಸ್ಕೂಲಲ್ಲಿ ಹೇಳಿದ್ದೆ ಅವನಿಗೆ ಕೆಲಸ ಒಂದು 3,000 ರೂಪಾಯಿ ಕೊಡ್ತಿದ್ರು ಅವತ್ತು ಒಂದು ತಿಂಗಳಿಗೆ 3,000 ರೂಪಾಯಿ ಕೊಡ್ತಿದ್ರು ಒಬ್ಬ ಸೈನ್ಸ್ ಟೀಚರು ಅವನು ಒಂದು 2 ವರ್ಷ ಕೆಲಸ ಮಾಡಿ ಅದರಲ್ಲೇ ಒಂದಿಷ್ಟು ದುಡ್ಡು ಉಳಿಸ್ಕೊಂಡ ಹುಡುಗ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ MBAಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದ MBA ಸೀಟ್ ಸಿಕ್ತು MBA ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ದ ಅದಾದಮೇಲೆ ಒಂದು ದಿವಸ ಬಂದು ನನಗೆ ಹೇಳ್ದ ಸರ್ ನನಗೆ ಬಾಪೂಜಿ MBA ಕಾಲೇಜಲ್ಲಿ ನನಗೆ ಲೆಕ್ಚರ್ ಪೋಸ್ಟ್ ಸಿಕ್ಕಿದೆ ಸರ್ ಅಂತ ನನಗೆ ನಿಜವಾದ ಖುಷಿ ಆಯಿತು 25,000 ರೂಪಾಯಿ ಸಂಬಳ ಕೊಡ್ತಾರೆ ಸರ್ ಅಂತ ಹೋಗ್ಲಿ ಬಿಡಪ್ಪ ನನಗೆ ಖುಷಿ ಆಯಿತು ಎಷ್ಟೋ ನಿಮ್ಮ ಮನೆ ಸಮಸ್ಯೆ ಸಾಲ್ವ್ ಆಯಿತು ಅದು ನನಗೆ ನಿಜವಾಗ್ಲೂ ಆ ಹುಡುಗನ ಮೆಚ್ಚೋದೇನು ಅಂದರೆ ಅವನು ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಮತ್ತೆ ದಾವಣಗೆರೆ ಯೂನಿವರ್ಸಿಟಿನಲ್ಲಿ PhD ಮಾಡಿ MBA ಮೇಲೆ PhD ಮುಗಿಸಿ 2 ವರ್ಷ ಅಮೇರಿಕಕ್ಕೆ ಹೋಗಿ ಬಂದು ಈಗ ಮಲ್ಟಿನ್ಯಾಷನಲ್ ಕಂಪ್ನಿ HSBC ಅನ್ನೋಂಥ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಬೆಂಗಳೂರಿನಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾನೆ ಅವ್ನು ಪ್ರತಿ ತಿಂಗಳ ಸಂಬಳನೇ 3 ಲಕ್ಷ ಈಗ ನೋಡಿ ಅವತ್ತು 3,000 ಇವತ್ತು 3 ಲಕ್ಷ ಹೊಡೆದಾಡ್ತಿದ್ದ ಎಲ್ಲರೂ ಒಂದು ಸಿಕ್ಕರೆ ಸಾಕು ಅಂತ ಅಂದರೆ ಅವ್ನು ಛಲ ಆಗಿತ್ತು ಏನಾದ್ರು ಮಾಡಬೇಕು ಅನ್ನೋವಂಥದ್ದಿತ್ತು ಹೀಗೆ ಮಕ್ಕಳಿಗೆ ನಾವು ಒಂದು ಸರಿಯಾದ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟರೆ ಖಂಡಿತ ಅವರು ಒಳ್ಳೆಯ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯತೆ ಇಂಥ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ನಮ್ಮ ಮಕ್ಕಳುಗಳು ಇನ್ನೊಂದಿಬ್ಬರು ನಿಟ್ವಳ್ಳಿಯಿಂದ 2 ಹುಡುಗಿಯರು ಬರ್ತಿದ್ರು ನನಗೆ ನೆನಪಿದೆ ಅವಳ ಹೆಸರು ನೇತ್ರ ಅಂತ ಒಬ್ಬಳು ಇನ್ನೊಬ್ಬಳು ಸೌಮ್ಯ ಅಂತಾರೇನೋ ಅವರಿಬ್ಬರು ಸಿಸ್ಟರ್ಸು ಇಬ್ಬರು B.Ed ಬರ್ತಿದ್ರು ಅದೇನಾಯಿತು 6ನೇ ಇಸ್ವಿನ 2006ರಲ್ಲಿ ಎಕ್ಸಾಮ್ ಆದಮೇಲೆ ಏನಾಯಿತು ಒಬ್ಳಿಗೆ ಕೆಲಸ ಸಿಕ್ಬಿಡ್ತು ಸೌಮ್ಯನ ಸ್ವಪ್ನನೂ ಇಲ್ಲ ಅವಳಿಗೆ ಕೆಲಸ ಸಿಕ್ಬಿಡ್ತು ನೇತ್ರಕ್ಕೆ ಸಿಗಲಿಲ್ಲ ಅವ್ರ ಮನೆಯಲ್ಲೆಲ್ಲ ಬೈಯೋಕ್ಕೆ ಶುರು ಮಾಡಿದರು ನೋಡು ಅವಳು ಕಷ್ಟಪಟ್ಟು ಓದಿದ್ದಕ್ಕೆ ಅವಳಿಗೆ ಕೆಲಸ ಸಿಕ್ತು ನಿನಗೆ ಸಿಗಲಿಲ್ಲ ಹಂಗೆ ಅಂತ ತಮಾಷೆ ಮಾಡ್ತಿದ್ರು ಆವಾಗ ಅವರು ಒಂದು ದಿವಸ ಸ್ಕೂಲಿಗೆ ಇದು ಕೊಡೋಕ್ಕೆ ಬಂದಿದ್ದರು ಕಾಲೇಜಿಗೆ ಸ್ವೀಟ್ ಕೊಡೋಕ್ಕೆ ಬಂದಿದ್ದರು ಆ ಹುಡುಗಿಯರಿಬ್ಬರೂ ಸರ್ ನಮ್ಮ ತಂಗಿ ಕೆಲಸ ಸಿಕ್ತು ನನಗೆ ಸಿಕ್ಕಿಲ್ಲ ಹಂಗೆ ಅಂತ ನಮ್ಮ ಬೇಜಾರಾಗಬೇಡ ಯಾಕೆಂದರೆ ಹಿಂದೊಂದು ಸಾರಿ ನಾನು ಅವ್ಳಿಗೆ ಹೇಳಿದೆ ಹಿಂದೊಂದು ಸಾರಿ ಎಕ್ಸಾಮ್ ನಡೆದಾಗ ಯಾರು ಹೈಸ್ಕೂಲ್ ಟೀಚರ್ ಪೋಸ್ಟ್ಗಳು ಸಿಕ್ಕಿರಲಿಲ್ಲ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ ಬರೆದು ಹೈಸ್ಕೂಲ್ ಹೆಡ್ ಮಾಸ್ಟ್ರುಗಳಾದರು ಹೈಸ್ಕೂಲ್ ಹೆಡ್ ಮಾಸ್ಟ್ರುಗಳಾದರು ನಿನಗೂ ಒಂದು ಒಳ್ಳೆ ಅವಕಾಶ ಸಿಗ್ಬೋದು ಯಾಕೆ ಬೇಜಾರಾಗ್ತೀವಿ ಬಿಡೋದು ಕರೆಕ್ಟಾಗಿ 6 ತಿಂಗಳಾಗೋ ಅಷ್ಟೊತ್ತಿಗೆ ಅವಳೊಂದು ದಿನ ಸ್ವೀಟ್ ತಗೊಂಬಂದು ನೇತ್ರ ಏನಮ್ಮ ಅಂತಂದ್ರೆ ನಾನು SI ಸೆಲೆಕ್ಟ್ ಆಗಿದ್ದೀನಿ ನೋಡಿ ಅದಕ್ಕೆ ಹೇಳಿದೆ ನಮ್ಮ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಸಿಗುತ್ತೆ ಎಲ್ಲರೂ ಅವಕಾಶಗಳು ಸಿಗುತ್ತೆ ಅಂತೇಳಿ ಹಿಂಗೆ ಬೇಕಾದಷ್ಟು ವಿದ್ಯಾರ್ಥಿಗಳು ಅಂತ ಒಳ್ಳೆ ಕ್ಷೇತ್ರಗಳಲ್ಲಿ ಇದ್ದಾರೆ ಅವ್ರು ನೋಡಿದಾಗ ಖುಷಿ ಆಗುತ್ತೆ ಅಟ್ಲೀಸ್ಟ್ ಇಷ್ಟೊತ್ತು ತುಂಬ ಕ್ವಾಲಿಟಿ ಟೈಮ್ನ ನಮಗೆ ಕೊಟ್ರಿ ನಿಮ್ಮದು ಯಾಕಂದರೆ ತುಂಬ ಕ್ವಾಲಿಟಿ ಟೈಮ್ ಆ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರಿ ಯಾಕೆಂದ್ರೆ ನಮ್ಮ ಕೆಲವು ಅಭಿಪ್ರಾಯಗಳನ್ನು ನಮ್ಮ ಶ್ರೋತೃಗಳ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಖಂಡಿತ ಒಂದು ಅವಕಾಶ ಸಿಗುತ್ತೆ ಅದರಿಂದ ಪೋಷಕರು ಅರ್ಥ ಮಾಡ್ಕೊಳ್ಳಿ ಶಿಕ್ಷಕರು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಏನು ಬೇಕಾಗಿದೆ ನಾವೇನು ಕೊಡಬೇಕು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋಂಥದ್ದು ನನ್ನ ಆಶಯ ಅಷ್ಟೇ ಥ್ಯಾಂಕ್ ಯು ನಿಮಗೂ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಸರ್ ಹೇಳಿದ್ದು ಎಜುಕೇಷನ್ ಅನ್ನೋದು ಕ್ವಾಲಿಟಿನಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು ಹೇಳಿದರು
ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.